ಎಲ್ರಿಗೂ ನಮಸ್ಕಾರ. ಹಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೂರ್ಯ 48 ಲಕ್ಷ ಸಾಲ ತೀರ್ಸೋದು ಹೇಗೆ ಅಂತ ಯೋಚನೆ ಮಾಡ್ತಿರುವಾಗ ಮೀನಾ ತಲೆ ಮೇಲಿಗೆ ಕೈ ಹೊತ್ಕೊಂಡು ಕೂತ್ಕೊಬಿಡಿ, ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಸಾಲ ತೀರ್ಸೋಕ್ಕಾಗುತ್ತಾ? ನಾವು ಈ ಸಾಲನ ತೀರಿಸಿ ಮನೆ ಪತ್ರನ ಬಿಡಿಸ್ಕೋತೀವಿ ಹಾಗಂತ ಅವಳು ಧೈರ್ಯ ಹೇಳ್ತಿರೋವಾಗ, ಅಲ್ಲ ಮೀನಾ, ನಾನು ಕಾರ್ ಓಡಿಸಿ ನೀನು ಕಟ್ಟಿ ನಾವು ಸಾಲ ತೀರ್ಸೋಕ್ಕಾಗುತ್ತಾ ಅಂತಾನೆ ಸೂರ್ಯ. ಹೌದು ರೀ, ನಾವು ತೀರಿಸ್ತೀವಿ. ಮೊದಲು ಸ್ವಲ್ಪನೇ ಸಾಲ ತೀರಿಸ್ಬಿಟ್ರೆ ಸಾಲ ತೀರ್ಸೋದು ಸುಲಭ ಆಗುತ್ತೆ. ಈಗ ನನ್ನ ಕತ್ತಲ್ಲಿರೋ ಸಾಲಿ ಸಾಲನ ಮಾರಿದ್ರೆ ಸುಮಾರು ಒಂದು 5 ಲಕ್ಷ ಸಿಗ್ಬೋದು. ಆ ದುಡ್ಡನ್ನ ಫೈನಾನ್ಷಿಯರ್ ಕೊಟ್ರೆ 48 ಲಕ್ಷದಲ್ಲಿ 5 ಲಕ್ಷ ತೀರುತ್ತಲ್ಲ ಅಂತಾಳೆ. ಮೀನಾ, ಏನು ಅಂತ ಮಾತಾಡ್ತಿದ್ಯಾ ನೀನು? ನಾನು ಈ ಚೈನ್ ತೆಗೆದುಕೊಟ್ಟು 1 ವಾರನೂ ಆಗ್ಲಿಲ್ಲ, ಆಗ್ಲೇ ಮಾರೋಣ ಅಂತ ಹೇಳ್ತಿದ್ಯಲ್ಲ ಅಂತಾನೆ ಸೂರ್ಯ. ಅದು ಅಲ್ಲದೆ ಅದು ತಾಳಿ ಸರ, ನೀನು ಯಾವಾಗಲೂ ಹಾಕೊಂಡಿರ್ಲಿ ಅಂತ ಮಾಡಿಸ್ಕೊಟ್ಟಿದ್ದು ಅಂತಾನೆ. ಸರಿ ರೀ, ಅದಕ್ಕೇನಾಯ್ತು? ಈಗ ನಮ್ಮಂಥವರೆಲ್ಲ ಚಿನ್ನ ತಗೊಳ್ಳೋದು ದುಡ್ಡಿನ ಅವಶ್ಯಕತೆ ಇದ್ದಾಗ ಅದನ್ನ ಇಟ್ಟು ಅಥವಾ ಮಾರಿನೋ ಅವಶ್ಯಕತೆನ ತೀರ್ಸ್ಕೊಳಕ್ ತಾನೆ. ತುಂಬಾ ದಿನದಿಂದ ನಾನು ಕರಿಮಣಿಲೇ ಇದ್ದೆ, ಈಗ ತಾನೇ ನೀವು ಚೈನ್ ತಂದು ಕೊಟ್ಟಿರೋದು. ಈಗ ಈ ಚೈನ್ನ ಮಾರಿದ್ರೆ ಏನಂತೆ? ಮತ್ತೆ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಹೊಸ ಚೈನ್ನ ತಗೊಂಡ್ರಾಯ್ತು ಹಾಗಂತ ಮೀನಾ ಹೇಳ್ತಿರೋವಾಗ, ಇಲ್ಲ ಮೀನಾ, ಅದೇನಂದ್ರೆ ಅಂತ ಹೇಳಕ್ ಬರ್ತಾನೆ ಸೂರ್ಯ. ಇಲ್ಲಿ ಕೇಳಿ, ಚಿನ್ನಕ್ಕಿಂತ ನಮ್ಮನೆ ನೆಮ್ಮದಿ ಮುಖ್ಯ. ಅದಕ್ಕಿಂತ ದೊಡ್ಡದು ಮಾವ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ. ನಮ್ಮ ಮನೆನ ಕಾಪಾಡ್ಕೊಂಡು ನಂಬಿಕೆ ಉಳಿಸ್ಕೋಬೇಕು ಅಂದ್ರೆ ಇದನ್ನೆಲ್ಲ ಕೊಟ್ರೇನೆ ಆಗೋದು. ಚಿನ್ನ ತಾನೇ, ಆಮೇಲೆ ತಗೊಂಡ್ರಾಯ್ತು, ಎಲ್ಲಿಗೆ ಹೋಗ್ತೀವಿ ನಾವು ಅಂತ ಕೇಳ್ತಾಳೆ. ನಾನು ಕರಿಮಣಿ ಸರನೇ ಹಾಕೋತೀನಿ, ಯಾವ ಸಮಸ್ಯೆನೂ ಇಲ್ಲ ಅಂತ ಲೆಕ್ಕ ಬರೆಯೋಕೆ ಶುರು ಮಾಡ್ತಾಳೆ. ಸೂರ್ಯನ್ಗೆ ಬೇಜಾರಾಗುತ್ತೆ. ತಾಲಿ ಚೈನು 5 ಲಕ್ಷ ಅಂತ ಬರೀತಾಳೆ ಮೀನಾ. ಇನ್ನು ಉಳಿದಿದ್ದು 43 ಲಕ್ಷ ಅಂತ ಬರೀತಾಳೆ. ಈಗ 43 ಲಕ್ಷನ ಸಂಪಾದನೆ ಮಾಡೋ ದಾರಿ ಹೇಗೆ ಅಂತ ಹೇಳಿ ಅಂತಾಳೆ ಮೀನಾ. ಲಕ್ಕಿ ನಮ್ಗೊಂದು $1 ಕೊಟ್ಟಿದಾರಲ್ಲ, ಅದನ್ನ ಮಾರ್ಬಿಡೋಣ ಅಂತ ಕೇಳ್ತಾನೆ. ಇಲ್ಲ ರೀ, ಅದನ್ನ ಮಾರೋದು ಬೇಡ, ಅದು ನಮ್ಮ ಕುಟುಂಬಕ್ಕೋಸ್ಕರ ಪಾರಂಪರ್ಯವಾಗಿ ಕೊಟ್ಟಿರೋದು ಅಂತ ಅಜ್ಜಿ ಹೇಳಿದ್ದಾರೆ, ಅದನ್ನೆಲ್ಲ ಮಾರೋದು ಬೇಡ ರೀ ಅಂತಾಳೆ ಮೀನಾ. ತಾಲಿ ಚೈನ್ನ ಮಾತ್ರ ಮಾರೋಣ ಅಂತ ಹೇಳ್ಬಿಟ್ಟಿಯಲ್ಲ ಅಂತ ಸೂರ್ಯ ಕೇಳ್ತಾನೆ. ಇದು ನಾವು ತಗೊಂಡಿದ್ದು, ಮತ್ತೇನು ತಗೋಬೋದು, ಅದನ್ನ ಲಕ್ಕಿ ಅಜ್ಜಿ ಕೊಟ್ಟಿರೋದು, ಕೊಡೋಕ್ಕೂ ಮುಂಚೆ ಇದು ಪಾರಂಪರ್ಯವಾಗಿ ಬಂದಿರೋದು ಅಂತ ಹೇಳಿದ್ದಾರೆ, ಹಾಗಂತ ಹೇಳಿತಾನೆ ಕೊಟ್ಟಿದ್ದು ಅಂತಾಳೆ. ಕರೆಕ್ಟು ಮೀನಾ, ಅದು ಯಾವಾಗಲೂ ನಮ್ಮ ಕುಟುಂಬದಲ್ಲಿ ನಮ್ಮ ಜೊತೆನೇ ಇರಬೇಕು ಅಂತಾನೆ. ಸರಿ, ಆ $1ನ ಮಾರೋದು ಬೇಡ, ಅಡಮಾನನಾದರೂ ಇಡ್ಬೋದಲ್ವಾ ಅಂತ ಸೂರ್ಯ ಕೇಳ್ತಾನೆ. ಮತ್ತೆ ಬಿಡಿಸ್ಕೋಬೋದಲ್ವಾ ಅಂತಿರುವಾಗ ಮೀನಾ ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ರೀ, ಒಳ್ಳೆ ಐಡಿಯಾನೆ ಹಾಗಂತ ಮೀನಾ ಹೇಳ್ತಾಳೆ. ಅದನ್ನ ಅಡಮಾನ ಇಟ್ಟರೆ 4 ಲಕ್ಷ ಸಿಗ್ಬೋದು ಅಂತ ಸೂರ್ಯ ಹೇಳ್ತಾನೆ. ಸರಿ, 9 ಲಕ್ಷ ಆಯ್ತಲ್ಲ ಅಂತ ಮೀನಾ ಹೇಳ್ತಾಳೆ. ನೋಡಿದ್ರಾ, ಈಗ ತಾನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ. 48 ಲಕ್ಷದಲ್ಲಿ 9 ಲಕ್ಷ ಕಳೆದಿದ್ದಾಯ್ತು, ಇನ್ನು 39 ಲಕ್ಷ ಇದೆ, ಅದಕ್ಕೇನು ಮಾಡೋದು ಅಂತ ಕೇಳ್ತಾಳೆ. ನಮ್ಗಿರೋದು ಒಂದೇ ದಾರಿ ಮೀನಾ, ಆಗ್ಲೂ ರಾತ್ರಿ ಎಂದೇನೆ ಬಾಡಿಗೆ ಹೊಡಿಯೋದು. ವಾರಕ್ಕೆ 2 ದಿನ ಅಂತ ಲಾಂಗ್ ಟ್ರಿಪ್ ಹೋದ್ರೆ ಒಳ್ಳೆ ದುಡ್ಡು ಸಿಗುತ್ತೆ. ಚೇತ ಓಡಿಸೋಕ್ಕೆ ವ್ಯಾನ್ ಕೊಟ್ಟಿದ್ದೀನಲ್ಲ, ಅದನ್ನ ತಗೊಂಡೋದ್ರೆ ಎಲ್ಲ ಸರಿ ಹೋಗುತ್ತೆ. ಒಳ್ಳೆ ಪ್ಯಾಕೇಜ್ ಕೊಟ್ಟು ಟ್ರಿಪ್ಪಿಗೆ ಹೋದ್ರೆ ನಮಗೂ ಕೂಡ ದುಡ್ಡು ಉಳಿಯುತ್ತೆ ಅಂತಾನೆ. ವ್ಯಾನ್ ಟ್ರಿಪ್ ಇಲ್ಲ ಅಂದ್ರೆ ಕಲ್ಯಾಣ ಮಂಟಪಕ್ಕೆ ಹೂ ತಗೊಂಡೋಗಾಗ್ತೀನಿ ಹಾಗಂತ ಸೂರ್ಯ ಹೇಳ್ತಾನೆ. ಸರಿ ರೀ, ನಾನು ಕೂಡ ಎಲ್ರಿಗೂ ಹೇಳಿದ್ದೀನಿ, ನಾನು ಸಂಘದ ಅಧ್ಯಕ್ಷ ಆಗಿರೋದ್ರಿಂದ ನ್ಯಾಯವಾಗಿ ಸಂಪಾದನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹೇಗೆ ಅಂತ ಸೂರ್ಯ ಕೇಳ್ತಾನೆ. ಸಂಘದಲ್ಲಿರೋರು ಎಲ್ಲರಿಗೂ ಹೇಳಿದ್ದೀನಿ, ದೊಡ್ಡ ಕಲ್ಯಾಣ ಮಂಟಪ, ಸ್ಟೇಜ್ ಡೆಕೋರೇಷನ್, ಈ ಕಾಂಟ್ರಾಕ್ಟ್ನೆಲ್ಲ ನಾನೇ ತಗೋತಿದ್ದೀನಿ, ಅದರಿಂದ ತುಂಬಾನೇ ಲಾಭ ಬರುತ್ತೆ. ನಮ್ಮ ಜೊತೆ ಕೆಲಸ ಮಾಡೋರ್ಗೂ ದುಡ್ಡು ಕೊಟ್ಟು ಆಗಲ್ಲಿ ನಮ್ಮ ಸಾಲನ್ನು ತೀರ್ಸ್ಕೋಬಹುದು. ಒಳ್ಳೆ ಐಡಿಯಾನೇ ಮೀನಾ. ನೋಡ್ದ್ಯಾ, ಸಮಸ್ಯೆ ಬಂತು ಅಂತ ಕೈ ಹೊತ್ತು ಕೂತ್ಕೊಂಡಿದ್ದೆ, ಯೋಚನೆ ಮಾಡಿದ್ಮೇಲೆ ಗೊತ್ತಾಯ್ತು ದುಡ್ಡು ಸಂಪಾದನೆ ಮಾಡೋಕೆ ದಾರಿ ಏನಿದೆ ಅಂತ. ಇಷ್ಟು ದಿನ ನಾವು ಇದನ್ನೆಲ್ಲ ಯೋಚನೆ ಮಾಡಿರ್ಲಿಲ್ಲ ನೋಡು. ಅವ್ನು ಹಾಗಂತಿರೋವಾಗ ನಮ್ಮ ಅಪ್ಪ ಒಂದು ಮಾತು ಹೇಳ್ತಿದ್ರು ರೀ, ದೇವ್ರು ನಮಗೆ ಕಷ್ಟ ಕೊಟ್ಟಿದ್ದಾನೆ ಅಂದ್ರೆ ಆ ಕಷ್ಟ ತೀರೋಕ್ಕೂ ಒಂದು ದಾರಿ ನಾವು ತೋರಿಸಿರ್ತಾನೆ, ನಾವು ಅದನ್ನ ಹುಡುಕಿ ನೋಡ್ಬೇಕಷ್ಟೇ ಅಂತಾಳೆ. ಸೂಪರ್ ಅಂತಾನೆ ಸೂರ್ಯ. ನನ್ನ ಮನಸ್ಸಲ್ಲಿ ಇನ್ನೊಂದು ಐಡಿಯಾ ಇದೆ ರೀ, ನಾನು ಇದನ್ನ ತುಂಬಾ ದಿನದಿಂದ ಯೋಚನೆ ಮಾಡ್ತಿದ್ದೀನಿ, ಮುಂದೆ ಕೆಲಸ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ಈಗ ಕಾಲ ಕೂಡ ಬಂದಿದೆ ನೋಡಿ ಅಂತಾಳೆ. ಸರಿ, ಏನು ಐಡಿಯಾ ಅದು ಅಂತ ಸೂರ್ಯ ಕೇಳ್ತಾನೆ. ಮಾರ್ಕೆಟ್ನಲ್ಲಿ ಹೂವೆಲ್ಲ ಒಣಗೋಗಿರ್ತಾವಲ್ಲ, ಅದರಿಂದ ಒಂದು ಊದ್ಬತ್ತಿ ಯೂನಿಟ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಂತಾಳೆ. ನಾನು ಒಂದ್ರಲ್ಲಿ ನೋಡಿದೆ ರೀ, ಅದರಲ್ಲಿ ಮಿಕ್ಕಿರೋ ಹೂನೆಲ್ಲ ತೊಗೊಂಡೋಗಿ ಊದ್ಬತ್ತಿ ಮಾಡ್ತಾಯಿದ್ರು. ಇದಕ್ಕೆ ಹೆಚ್ಚು ಬಂಡವಾಳ ಬೇಕಿಲ್ಲ, ಆದರೆ ಒಳ್ಳೆ ಲಾಭ ಬರುತ್ತೆ. ನಾವು ಹೂ ಮಾರ್ತೀವಲ್ಲ, ಅದ್ರ ಜೊತೆ ಊದ್ಬತ್ತಿನೂ ಮಾರಿದ್ರೆ ಆಯಿತು. ಆ ಕೆಲಸ ಮಾಡೋಕ್ಕೆ 1-2-3 ಜನ ಬೇಕು. ಒಂದು ದೊಡ್ಡ ಸೂಪರ್ ಮಾರ್ಕೆಟ್ನಲ್ಲಿ 2-3 ಡೀಲ್ ಸಿಕ್ಕಿದ್ರೆ ಸಾಕು, ಒಳ್ಳೆ ದುಡ್ಡು ಸಿಗುತ್ತೆ. ನಮ್ಮ ಸಂಪಾದನೆಯಲ್ಲಿ ಸಂಘಕ್ಕೂ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಸಾಕು ಅಂತಾಳೆ. ಸೂರ್ಯ ಹಾಗೇನೆ ನೋಡ್ತಿರೋವಾಗ, ಏನ್ರಿ ಐಡಿಯಾ ಚೆನ್ನಾಗಿಲ್ವಾ ಅಂತ ಮೀನಾ ಕೇಳ್ತಾಳೆ. ಸೂಪರ್ ಮೀನಾ, ಕೈ ಕೊಡು. ನಿಜವಾದ ಅಧ್ಯಕ್ಷರು ಅಂದರೆ ಬರೀ ನಮ್ಮ ಲಾಭ ನೋಡ್ಕೊಳ್ಳೋದಲ್ಲ, ನಮ್ಮ ಸುತ್ತ ಇರೋರ್ನು ನೋಡಬೇಕು. ಕರೆಕ್ಟಾಗಿ ನಿರ್ಧಾರ ತಗೊಂಡಿದ್ಯಾ ನೋಡು ಅಂತಾನೆ. ಆದರೆ ಇಷ್ಟು ಮಾಡಿದ್ರೆ ಸಾಲದು ಮೀನಾ, ನಾವು ಸಾಲ ತೀರೋವರೆಗೂ ಹಗಲು ರಾತ್ರಿ ಅಂದರೆ ಕೆಲಸ ಮಾಡಬೇಕಾಗುತ್ತೆ ಹಾಗಂತ ಸೂರ್ಯ ಹೇಳ್ತಿರುವಾಗ, ಹೌದು ರೀ, ನಾವು ನ್ಯಾಯವಾಗಿ ಎಲ್ಲನೂ ಮಾಡ್ಕೊಂಡು ಬಂದರೆ ಖಂಡಿತ ನಾವು ಸಾಲ ತೀರಿಸ್ತೀವಿ ಅಂತಾಳೆ. ನೋಡು ಮೀನಾ, 3 ತಿಂಗಳಲ್ಲಿ ಅಪ್ಪನ ಸಂತೋಷ, ನಮ್ಮ ಕುಟುಂಬದ ಗೌರವ ಎಲ್ಲನೂ ನಾವು ವಾಪಸ್ ತಗೊಂಡು ಬರಬೇಕು ಹಾಗಂತ ಸೂರ್ಯ ಹೇಳ್ತಾನೆ. ಚಿಂತೆ ಮಾಡಬೇಡ್ರಿ, ನೀವು ಅಂದ್ಕೊಂಡಾಗೇನೆ ನಾವು ಮಾಡೋಣ ಅಂತಾಳೆ. ಸಮಸ್ಯೆ ಅಂತ ಭಯ ಪಟ್ಕೊಂಡ್ಬಿಟ್ಟಿದೆ ಮೀನಾ, ಆದರೆ ನೀನು ಕರೆಕ್ಟಾದ ರೂಟಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಿದ್ಯಾ ನೋಡು ಅಂತಾನೆ. ನೀನು ನನ್ನ ಜೊತೆಲಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ತೀನಿ ಮೀನಾ, ನಾಳೆಯಿಂದ ನಾವೆಲ್ಲದರಲ್ಲೂ ಉಳಿಸ್ಲೇಬೇಕು ಅಂತಾನೆ. ಮೀನಾ ಹೂ ತೊಗೊಂಡೋಗ್ತಿರ್ತಾಳೆ. ಮೀನಾ, ಓವರ್ಲೋಡ್ ಮಾಡ್ಕೋಬೇಡ,
ಆಮೇಲೆ ಬ್ಯಾಲೆನ್ಸ್ ಸಿಗಲ್ಲ ಅಂತ ಸೂರ್ಯ ಹೇಳ್ತಾನೆ. ಇವತ್ತಿಂದ ನಮ್ಮ ಸಾಲ ತೀರ್ಸೋಕ್ಕೆ ಓಡ್ಬೇಕಲ್ವೇನ್ರಿ ಅಂತ ಮೀನಾ ಕೇಳ್ತಾಳೆ. ಹೌದು ಮೀನಾ, ಅದಕ್ಕೆ ನಾನು ಕೂಡ ಕಾರ್ನ ಕ್ಲೀನ್ ಮಾಡ್ತಿದ್ದೀನಿ, ಇನ್ಮೇಲೆ 1 ನಿಮಿಷನೂ ನಿಲ್ಲಿಸಲ್ಲ ಅಂತ ಸೂರ್ಯ ಹೇಳ್ತಾನೆ. ಟ್ರಾಫಿಕ್ನಲ್ಲಿ ಸಿಗ್ನಲ್ ಬಂದರೆ ಏನು ಮಾಡ್ತೀರಾ, ಹಾಗೆ ಜಂಪ್ ಮಾಡ್ಕೊಂಡು ಹೊಟ್ಟೋಗ್ತೀರಾ ಅಂತಾಳೆ ಮೀನಾ. ನನಗೆ ಜೋಕ್ ಮಾಡ್ತಿದ್ಯಾ ಅಂದ್ಕೊಂಡು ಸೂರ್ಯ ಮೀನಾ ಕಡೆ ತಿರುಗಿ ನೋಡ್ತಾನೆ. ಮೀನಾ ಬ್ಯಾಗ್ ಎತ್ತಕ್ಕಾಗದೆ ಬೀಳ್ತಿರ್ತಾಳೆ. ಮೀನಾ ನೋಡ್ಕೊಂಡು ಅನ್ಕೊಂಡು ಸೂರ್ಯ ಓಡ್ ಬಂದು ಹಿಡ್ಕೋತಾನೆ. ಬಿಡ್ರಿ, ಯಾರಾದ್ರೂ ನೋಡ್ತಾರೆ ಅಂತ ಮೀನಾ ಹೇಳ್ತಾಳೆ. ನಾನು ಹೆಂಡ್ತಿ ಬೀಳ್ತಿದ್ಲು, ಅದಕ್ಕೆ ಓಡ್ ಬಂದು ಹಿಡ್ಕೊಂಡೆ, ಇದ್ರಲ್ಲೇನಿದೆ, ಯಾರು ನೋಡಿದ್ರೆ ಏನಂತೆ ಅಂತಾನೆ ಸೂರ್ಯ. ಬಿದ್ದಿದ್ರೆ ನಾನೇ ಎದ್ದೇಳ್ತಿದ್ದೆ ಅಂತ ಮೀನಾ ಹೇಳ್ತಾಳೆ. ಎಷ್ಟು ಧೈರ್ಯ ಇದೆ ಗೊತ್ತಾ ನಿನ್ಗೆ, ಅದೇ ಅಲ್ವಾ ನಮಗೆ ಬೇಕಾಗಿರೋದು ಅಂತಾನೆ ಸೂರ್ಯ. ಸರಿ, ಇದನ್ನೇ ತೆಗೆದುಕೊಡಿ, ಟೈಮ್ ಆಯ್ತು, ನಾನು ನೋಡ್ತೀನಿ ಅಂತಾಳೆ ಮೀನಾ. ನೀನ್ ಕೂತ್ಕೋ, ನಾನೇ ತೆಗೆದುಕೊಡ್ತೀನಿ ಅಂತ ಸೂರ್ಯ ಬ್ಯಾಗ್ ತೆಗೆದು ಗಾಡಿಗೆ ಇಡ್ತಾನೆ. ಮನೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಸೂರ್ಯ ಒಂದ್ ಕಡೆ ಮೀನಾ ಒಂದ್ ಕಡೆ ಓಡ್ತಾ ಇರ್ತಾರೆ. ಸೂರ್ಯ ಕೂಡ ಊಟ ತಿಂಡಿ ಬಿಟ್ಟು ಹಗ್ಲು ರಾತ್ರಿ ಎಂದೇ ಕಾರ್ ಓಡಿಸ್ತಿರ್ತಾನೆ. ಈ ಕಡೆ ಮೀನಾ ಅವಳು ಕೂಡ ಹೂ ಕಟ್ಸೋದು, ಹೂ ತಗೊಂಡೋಗಿ ಕೊಡೋದು, ಹೂ ಮಾರೋದು ಈ ಕೆಲಸನೇ ಮಾಡ್ತಿರ್ತಾಳೆ. ಮೀನಾ ಒಂದು ಕಾರ್ಪೊರೇಟ್ ಅವಾರ್ಡ್ನ ತಗೊಂಡ್ ಬಂದಿರ್ತಾಳೆ. ಈ ಕೆಲಸ ಮಾಡಿ ನಾವು ಒಳ್ಳೆ ಹೆಸರು ಪಡ್ಕೋಬೇಕು ಅಂತ ಮೀನಾ ಹೇಳ್ತಿರೋವಾಗ, ಅದೆಲ್ಲ ಸರಿ ಮೀನಾ, ಇದ್ರಲ್ಲಿ ಬಂದಿರೋ ದುಡ್ಡನ್ನ ನೀನೇ ತಗೊಂಡ್ಬಿಡು ಅಂತ ಸಂಘದವ್ರು ಹೇಳ್ತಾರೆ. ಅದೇಗಕ್ಕ ಸಾಧ್ಯ, ಎಲ್ಲಾರು ಸೇರಿ ತಾನೇ ಕೆಲಸ ಮಾಡ್ತಿರೋದು, ಅಂದ್ಮೇಲೆ ಅದ್ರಲ್ಲಿ ಬಂದಿರೋ ಲಾಭ ಎಲ್ರಿಗೂ ಸೇರ್ಬೇಕು ಅಂತಾಳೆ ಮೀನಾ. ನೋಡ್ದ್ಯಾ, ಇದೇ ತರ ಆ ವಿಶಾಲಮ್ಮನ್ಗೆ ಏನಾದ್ರು ಆರ್ಡರ್ ಸಿಕ್ಬಿಟ್ಟಿದ್ರೆ ಹೂ ಕಟ್ಟಿದ್ ಕೂಲಿ ಮಾತ್ರ ನಮಗ್ ಕೊಟ್ಟು ಮಿಕ್ಕಿದ್ ಲಾಭನೆಲ್ಲನೂ ಅವಳೇ ಇಟ್ಕೋತಿದ್ಲು. ಮೀನಾ ಒಳ್ಳೆಯವಳಾಗಿರೋದ್ರಿಂದ ಅವಳಿಗೆ ಅಧಿಕಾರನೂ ಸಿಕ್ತು, ಅವಳೇ ಈ ಆರ್ಡ್ರನ್ನು ತಗೊಂಡ್ ಬಂದ್ಲು ಅಂತ ಹೇಳ್ತಾರೆ. ಅಕ್ಕ, ಇದ್ರಲ್ಲಿ ದೊಡ್ಡದು ಅನ್ನೋದಕ್ಕೆ ಏನಿದೆ, ಇದೇ ತಾನೇ ನ್ಯಾಯ. ಅಧಿಕಾರ ಅನ್ನೋದು ಎಲ್ರೂ ಮೇಲಲ್ಲ ಅಕ್ಕ, ಎಲ್ರೂ ಜೊತೆಗೆ. ಹೇಳ್ಬೇಕು ಅಂದ್ರೆ ನಾವೆಲ್ಲರೂ ಒಂದೇನೆ ಅಂತ ಹೇಳ್ತಾಳೆ. ಆದಷ್ಟು ಬೇಗ ನಮ್ಮ ಕೆಲಸ ಶುರು ಮಾಡೋಣ ಅಂತ ಮೀನಾ ಹೇಳ್ತಾಳೆ. ಆಗ್ಲಿ ಮೀನಾ ಅಂತ ಎಲ್ಲರೂ ಹೇಳ್ತಾರೆ. ಈ ಕಡೆ ಮನೆಯಲ್ಲಿ ಶಾಂತಿ ಒಬ್ಳೆ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗಲಿಗೆ ಮನೋಜ ಬರ್ತಾನೆ. ಅಮ್ಮ, ಏನಮ್ಮ, ಯಾಕೆ ಈ ಥರ ಬೇಜಾರು ಮಾಡ್ಕೊಂಡು ಕೂತಿದ್ಯಾ ಹಾಗಂತ ಮನೋಜ ಕೇಳ್ತಾನೆ. ಕೂತ್ಕೊಳ್ಳೋ ಹಾಗೆ ಮಾಡ್ಬಿಟ್ಟಿದೆಯಲ್ಲೋ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಶಾಂತಿ ಹೇಳ್ತಾಳೆ. ಸುಮ್ಮನೆ ಏನೇನು ಅನ್ಕೋತಿರ್ಬೇಡ ಅಮ್ಮ, ಬಿರಿಯಾನಿ ತಂದಿದ್ದೀನಿ, ಬನ್ನಿ ಊಟ ಮಾಡೋಣ ಅಂತಾನೆ. ಅಮ್ಮ ಬಾಮ್ಮ ಅಂತ ಹೇಳ್ಬಿಟ್ಟು ಮನೋಜ ಬಿರಿಯಾನಿ ಬಾಕ್ಸ್ನ ಓಪನ್ ಮಾಡಿ, ಅಬ್ಬಬ್ಬಾ ಏನು ಗಮ್ ಅಂತಿದೆ ಅಂತ ಅಂದ್ಕೊಂಡು, ಅಮ್ಮ ಬಿರಿಯಾನಿ ಸ್ಮೆಲ್ಲು ಸಖತ್ತಾಗಿದೆ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಆಗ ಶಾಂತಿ ಅವ್ನಿಗೆ ಹಿಡ್ಕೊಂಡು ಹೊಡಿತಾಳೆ. ಅಮ್ಮ ಹೊಡಿಬೇಡಮ್ಮ, ಯಾಕಮ್ಮ ಹೊಡಿತಿದ್ಯಾ ಅಂತ ಕೇಳ್ತಾನೆ. ಏನೋ ಮನೆ ನಮ್ಮ ಕೈ ಬಿಟ್ಟೋಗುತ್ತೆ ಅಂತ ಭಯದಲ್ಲಿದ್ದೀನಿ ನಾನು, ನೀನ್ ನೋಡಿದ್ರೆ ಯಾವ ಚಿಂತೆನೂ ಇಲ್ಲದೆ ಬಿರಿಯಾನಿ ತಿನ್ನಕ್ ಕೂತಿದ್ಯಾ, ನಿನ್ಗೆ ಸ್ವಲ್ಪನೂ ಅಕ್ರೆ ಅನ್ನೋದಿಲ್ವೇನೋ, ಎಲ್ಲಾನು ನಿನ್ಗೋಸ್ಕರನೇ ತಾನೇ ಮಾಡಕ್ ಹೋಗಿ ಈ ತರ ಎಲ್ಲ ಆಗಿದ್ದು, ನನ್ನಿಂದ ಈಗ ಆಯ್ತಲ್ಲ ಅನ್ನೋ ಅಪರಾಧಿ ಭಾವನೆ ನಿನ್ಗೆ ಸ್ವಲ್ಪನೂ ಇಲ್ವೇನೋ ಹಾಗಂತ ಶಾಂತಿ ಬೈತಿರೋವಾಗ ಮನೋಜ, ಅಪರಾಧಿ ಭಾವನೆ ಇದ್ಬಿಟ್ರೆ ಹೊಟ್ಟೆ ಹೆಸವಾಗಿಲ್ವೇನಮ್ಮ ಹಾಗಂತ ಮನೋಜ ಹೇಳ್ತಾನೆ. ಯಾಕೋ ನೀನ್ ಈ ತರ ಇದೀಯಾ, ನಮ್ಗೆ ಅಂತ ಇರೋದು ಈ ಮನೆ ಒಂದೇ ಕಣೋ, ಇದು ಹೊಟ್ಟೋದ್ರೆ ನಮ್ಗೆ ಯಾರೋ ಮರ್ಯಾದೆ ಕೊಡ್ತಾರೆ ಹಾಗಂತ ಶಾಂತಿ ಬೈತಿರೋವಾಗ, ಹಾಗೆಲ್ಲ ಹೋಗಲ್ಲ ಅಮ್ಮ, ಸೂರ್ಯ ದುಡ್ಡು ಕೊಡ್ತೀನಿ ಅಂತ ಹೇಳಿದಾನಲ್ಲ ಅಂತಾನೆ ಮನೋಜ. ಅವ್ನು ಕೊಡ್ತಾನೆ ಬಿಡಮ್ಮ, ಬನ್ನಿ ನೀವು ಬನ್ನಿ ಅಂತ ಹೇಳ್ತಾನೆ. ಶಾಂತಿ ಹಾಗೇನೆ ಅವನನ್ನ ನೋಡ್ತಿರೋವಾಗ ಅವ್ನ ಪಾಡ್ಗೆ ಅವನು ತಿಂತಾ ಇರ್ತಾನೆ. ಬೇಡವೇಣಮ್ಮ, ನನಗೆ ಹೊಟ್ಟೆ ಹಶ್ವಾಗ್ತಿದೆ, ನಾನು ತಿಂತೀನಿ ಅಂತ ಮನೋಜ ತಿಂತಾ ಇರ್ತಾನೆ. ಆಗ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ. ಲೇ ಮನೋಜ, ದೊಡ್ಡ ವಿಷಯಗಳು, ಮನೆ ಹೋಗುವಂಥ ವಿಷಯಗಳೆಲ್ಲ ನಿನಗೆ ಮರ್ತೋಗ್ತವೆ, ಈ ಬಿರಿಯಾನಿ ತಿನ್ನೋದು ಮಾತ್ರ ಮರ್ತೋಗಲ್ಲ ಅಲ್ವಾ ಅಂತ ಕೇಳ್ತಾರೆ. ಸೂರ್ಯ ಮೀನಾ ಇಬ್ರು ಮನೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ. ಇವ್ನು ನೋಡಿದ್ರೆ ಬಿರಿಯಾನಿ ತಿಂತ ಕೂತಿದ್ದಾನೆ ಅಂತ ಬೈಕೊಂಡು ಕೂತ್ಕೋತಾರೆ. ಅದಕ್ಕೆ ಅಂತ ಊಟ ಮಾಡದೆ ಇರೋಕ್ಕಾಗುತ್ತಾ, ಅವ್ನಿಗೆ ಹೊಟ್ಟೆ ಹಶ್ವಾಗ್ತಿದೆ ತಿಂತಿದ್ದಾನೆ ಅಂತಾಳೆ ಶಾಂತಿ. ಈಗೆಲ್ಲ ದುಡ್ಡು ಕೊಟ್ಟು ತಿನ್ಬೇಕಾ, ಮನೇಲಿರೋ ತಿನ್ನಕ್ಕಾಗಲ್ವಾ ಇವನಿಗೆ, ಇಂಥ ಸಮಯದಲ್ಲೂ ಹೋಟೆಲಿಂದ ಊಟ ತಂದು ತಿನ್ಬೇಕಾ, ತಲೆ ಮೇಲೆ ತಲೆ ಬಿದ್ರು ಇವ್ನು ಮಾತ್ರ ಚೆನ್ನಾಗಿರೋದನ್ನ ನೋಡ್ಕೋತಾನೆ, ತಗೊಂಡಿರೋ ಸಾಲ ಮಾತ್ರ ತೀರ್ಸಕ್ಕಾಗಲ್ಲ ಅಂತ ಬೈತಿರೋವಾಗ ಶಾಂತಿ, ಅವನನ್ನ ಬಿಡಿ, ನಿಮ್ಗೆ ಅಂತ ಚಪಾತಿ ಮಾಡಿದ್ದೀನಿ, ನಾನು ಕೂಡ ತಿಂದಿಲ್ಲ, ಬನ್ನಿ ತಿನ್ನೋಣ ಅಂತಾಳೆ. ನಿನ್ನ ಹತ್ರ ನಾನು ಏನಾದ್ರೂ ಕೇಳಿದ್ನ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗಲಿಗೆ ಸೂರ್ಯ ಬರ್ತಾನೆ. ಅಪ್ಪ ಅನ್ಕೊಂಡ್ ಬರ್ತಾನೆ. ಬಾಪ ಊಟ ಟೈಮ್ ಆಯ್ತು, ಇನ್ನೂ ಬಂದಿಲ್ವಲ್ಲ ಅಂತ ಅನ್ಕೋತಿದ್ದೆ ಅಂತಾರೆ ರಂಗನಾಥ್ ಅವರು. ಏನೋ ಕೆಲಸ ಜಾಸ್ತಿನೇನೋ ಅಂತ ಕೇಳ್ತಾರೆ. ಹೌದಪ್ಪ, ಇವತ್ತು ತುಂಬಾನೇ ಬಾಡಿಗೆ ಇತ್ತು, ಯಾವುದನ್ನು ಬಿಟ್ಟಿಲ್ಲ, ಎಲ್ಲಾ ಬಾಡಿಗೆನೂ ಹೊಡೆದಿದ್ದೀನಿ, ಅದಕ್ಕೆ ಟಯರ್ಡ್ ಆಗ್ಬಿಟ್ಟಿದೆ, ಸ್ವಲ್ಪ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಮೀನಾ ಅಂತ ಕೂಗ್ತಾನೆ. ಅವಳೇ ಇದ್ದಾಳೆ, ಚೆನ್ನಾಗಿ ಊರ್ ಸುತ್ತಕ್ ಹೋಗಿದ್ದಾಳೆ, ಈಗ ಅಧ್ಯಕ್ಷೆ ಬೇರೆ ಆಗ್ಬಿಟ್ಟಿದ್ದಾಳಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ ರಂಗನಾಥ್ ಅವರು, ಬೈಕ್ ಬಂದಿದ್ದೆಲ್ಲ ಮಾತಾಡ್ಬೇಡ ಅಂತ ಹೇಳೋ, ಮೀನಾ ಸಾಲ ತೀರ್ಸೋದಕ್ಕೋಸ್ಕರ ಕಷ್ಟ ಪಡ್ತಿದ್ದಾಳೆ ಅಂತ ಹೇಳೋ, ಇವಳ ಮಗುಂತರ ಕೂತ್ಕೊಂಡು ಬಿರಿಯಾನಿ ತಿಂತಿಲ್ಲ ಅಂತ ಹೇಳು. ಅವ್ರಾಗಂತಿರೋವಾಗ ಸೂರ್ಯ ಮನೋಜ ಬಿರಿಯಾನಿ ತಿಂತಿರೋದನ್ನ ನೋಡ್ತಾನೆ. ಓ ಸರ್, ಬಿರಿಯಾನಿ ತಿಂತಿದ್ದಾರಾ, ತುಂಬಾ ಸಂತೋಷದಲ್ಲಿರ್ಬೇಕು, ತಿನ್ಲಿ ಚೆನ್ನಾಗಿ ತಿನ್ಲಿ ಅಂತಾನೆ. ಆಗಲ್ಲಿಗೆ ಮೀನಾ ಬರ್ತಾಳೆ. ಬಾ ಮೀನಾ. ಯಾಕೆ ಮೀನಾ, ಮುಖ ಎಲ್ಲ ಬಾಡೋಗಿದೆ, ಕೆಲಸ ಜಾಸ್ತಿನಾ ಅಂತ ಕೇಳ್ತಾನೆ. ಹೌದು ರೀ, ಸ್ವಲ್ಪ ಜಾಸ್ತಿನೇ ಆರ್ಡ್ರು ತಗೊಂಡಿದ್ದೆ, ಎಲ್ಲಾನು ಮುಗಿಸ್ಬರೋಷ್ಟರಲ್ಲಿ ಲೇಟ್ ಆಗ್ಬಿಡ್ತು ಅಂತಾಳೆ. ಯಾಕಮ್ಮ ಅಷ್ಟೊಂದು ಆರ್ಡ್ರು ತಗೊಂಡೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಸಾಲ ತೀರ್ಸೋದಕ್ಕೆ ದುಡ್ಡು ಬೇಡ್ಬಮ್ಮವ, ಅದಕ್ಕೆ ಅಂತಾಳೆ ಮೀನಾ. ಆಗ ಸೂರ್ಯ, ಸಾಲ ತೀರ್ಸೋದಕ್ಕೋಸ್ಕರ ಬೆಳಿಗ್ಗೆಯಿಂದ ಸಂಜೆವರೆಗೂ ಸುತ್ಕೊಂಡು ಬಂದಿದೀವಿ, ಒಂದ್ ಹೋಟೆಲ್ ಹತ್ರ ಹೋಗಿರ್ಬೇಕಾದ್ರೆ ಮಸಾಲೊಡೆ ಸೂಪರ್ ಆಗಿತ್ತು, ಸ್ಮೆಲ್ ಕೂಡ ಚೆನ್ನಾಗಿತ್ತು, ತಿನ್ನೋಣ ಅಂತ ಅನ್ಕೊಂಡೆ, ಇದಕ್ಕೆಲ್ಲ ಖರ್ಚು ಮಾಡಿದ್ರೆ ಸಾಲ ತೀರ್ಸೋದು ಹೇಗೆ ಅನ್ಕೊಂಡು ಬರೀ ನೀರ್ ಕುಡ್ಕೊಂಡು ಬಂದೆ ಅಂತ. ಆದ್ರೆ ಇವ್ನು ನೋಡು,
ಕೂತ್ಕೊಂಡು ಬಿರಿಯಾನಿನ ಚೆನ್ನಾಗಿ ಬಾರಿಸ್ತಿದ್ದಾನೆ. ಇದ್ರಲ್ಲಿ ಈ ಸಕ್ಕರೆ ಬೇರೆ ನಮ್ಮನ್ನ ಊರೂರ್ ಸುತ್ಕೊಂಡ್ ಬರ್ತಿದ್ದಾರೆ ಅಂತ ಬೇರೆ ಹೇಳ್ತಾರೆ. ಸೂರ್ಯ ಹಾಗಂತಿರುವಾಗ ರಂಗನಾಥ್ ಅವರು, ಸೂರ್ಯ ಊರ್ ತುಂಬಾ ಈ ತರ ಮಾತಾಡೋರು ಇದ್ದೇ ಇರ್ತಾರೆ ಕಣೋ, ಇದನ್ನೆಲ್ಲ ಮನ್ಸ್ಗೆ ಹಾಕೋಬಾರ್ದು. ನಮ್ ಕೆಲ್ಸನ ನಾವು ನೋಡ್ಕೊ ಹೋಗ್ಬೇಕು. ಯಾರು ಏನೇ ಮಾತಾಡ್ಕೊಂಡ್ರು ನೀವಿಬ್ರು ಮಾತ್ರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾಯಿಗೆ ಬೌಳೋದ್ ಮಾತ್ರ ಗೊತ್ತು, ಅದಕ್ಕೆ ಇನ್ನೇನ್ ಗೊತ್ತಿರುತ್ತೆ ಅಂತಾರೆ ರಂಗನಾಥ್ ಅವರು. ಆಗ ಮನೋಜ ಅಮ್ಮ ಅಂತ ಜೋರಾಗಿ ಕೂಗ್ತಾನೆ. ಇವನ್ ಯಾಕೆ ಬೊಗಳುತ್ತಿದ್ದಾನೆ ಅಂತ ಸೂರ್ಯ ಕೇಳ್ತಾನೆ. ಏನೋ ಅದು ಅಂತ ಶಾಂತಿ ಹೇಳ್ತಾಳೆ. ಅಪ್ಪ ಏನೋ ನಾಯಿ ಎಂತಿದಾರಲ್ಲ ಅಂತಾನೆ. ನನ್ನನ್ನೇ ಎಂತಿರೋದ ಅಂತ ಕೇಳ್ತಿರೋವಾಗ ಇಲ್ಲಿ ಇನ್ಯಾರಿದ್ದಾರೆ ನಮ್ಮನ್ ಬಿಟ್ರೆ, ನಮ್ಮನ್ನೇ ಎಂತಿರೋದು ಅಂತಾಳೆ ಶಾಂತಿ. ಆದ್ರೂ ಮನೋಜ ಅವ್ನ್ ಪಾಡ್ಕೊಂಡ್ ಬಿರಿಯಾನಿ ತಿಂತಿರ್ತಾನೆ. ಏನಮ್ಮ ನೀನಾದ್ರೂ ಊಟ ಮಾಡಿದ್ಯಾ ಇಲ್ವಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ಇಲ್ಲ ಮಾವ ಅಂತಾಳೆ ಮೀನಾ. ಏನಮ್ಮ ನೀನು ಇಬ್ರು ಸೇರಿ ಸಾಲ ತೀರ್ಸೋಕ್ ಹೊರಟಿದ್ದೀರಾ, ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು ತಾನೆ, ಹೋಟೆಲ್ನಲ್ಲಾದ್ರೂ ತಿನ್ಕೊಂಡ್ ಬರ್ಬಾರ್ದಾ, ಮನೆಗ್ ಬಂದೂ ಕೆಲಸ ಮಾಡ್ಬೇಕಾ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಹಾಗಲ್ಲಪ್ಪ ನಾವು ಉಳ್ಸೋ ಒಂದೊಂದು ರೂಪಾಯಿನೂ ಸಾಲ ತೀರ್ಸೋಕ್ಕಾಗುತ್ತೆ ಅಂತ ನಾವು ಅನ್ಕೊಂಡಿದೀವಿ, ಅದಕ್ಕೆ ಊಟ ತಿಂಡಿನೂ ಮಾಡ್ದೇನೆ ಒಂದೊಂದು ರೂಪಾಯಿನೂ ಉಳಿಸ್ತಿದೀವಿ ಅಂತಾನೆ. ಮನೋಜನ್ನ ತಿರುಗಿ ನೋಡ್ತಾರೆ ರಂಗನಾಥ್ ಅವರು. ಅವನು ಬಕಾಸುರ ಅಂತಾರ ಬಿರಿಯಾನಿನ ತಿಂತಾನೆ ಇರ್ತಾನೆ. ನೋಡಿ ನೀವಿಬ್ರು ಮನೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಾಲ ತೀರ್ಸೋದಕ್ಕೋಸ್ಕರ ಊಟ ತಿಂಡಿನೂ ಬಿಟ್ಟು ಕೆಲಸ ಮಾಡ್ತಿದ್ದೀರಾ, ಆದ್ರೆ ಇವನ್ ನೋಡು ಯಾವ ಚಿಂತೆನೂ ಇಲ್ಲದೆ ಲೆಗ್ ಪೀಸ್ ತಿಂತಿದ್ದಾನೆ ಅಂತಾರೆ. ಆಗ ಮನೋಜ ಅಪ್ಪ ಅವನೇನು ಸುಮ್ಮನೆ ಕೆಲಸ ಮಾಡ್ತಿದ್ದಾನೆ, ಎಲ್ಲನೂ ಪ್ಲಾನ್ ಮಾಡ್ಕೊಂಡೇ ಮಾಡ್ತಿರೋದು ಅಂತಾನೆ. ಏನ್ ಪ್ಲಾನು ಅಂತ ರಂಗನಾಥ್ ಅವರು ಕೇಳ್ತಾರೆ. ಅವನೇನು ಸುಮ್ಮನೆನಾ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಿರೋದು, ಈ ಮನೇಲಿ ನನಗ್ ಬರ್ಬೇಕಾಗಿರೋ ಭಾಗನ ಅವನು ಕೊಡ್ತಿದ್ದೀರಲ್ಲ, ಅದಕ್ಕೆ ಅಷ್ಟು ಕೆಲಸ ಮಾಡ್ತಿದ್ದಾನೆ ಅಂತಾನೆ. ಆಗ ರಂಗನಾಥ್ ಅವರು, ಲೇ ಮುಟಾಳ, ಸೂರ್ಯ ನಮ್ಮನೆ ಕೈ ಬಿಟ್ಟು ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಓಡ್ತಿರೋದು, ಅದನ್ನು ಕೂಡ ತಪ್ಪಾಗಿ ಯೋಚನೆ ಮಾಡ್ತೀಯಲ್ಲೋ ಹಾಗಂತ ರಂಗನಾಥ್ ಅವರು ಉಗಿತಿರೋವಾಗ ಸೂರ್ಯ, ಲೇ ಮನೋಜ ಮಾತಾಡ್ದೇನೆ ಸುಮ್ಮನೆ ತಿನ್ನು, ಅವಶ್ಯಕತೆ ಇಲ್ಲದೆ ಅಪ್ಪನ ಕೂಗಾಡೋ ಹಾಗೆ ಮಾಡಬೇಡ, ನನ್ಗಿರೋ ಕೋಪದಲ್ಲಿ ನಿನ್ನನ್ನು ಕತ್ತರಿಸಿ ತಿಂದಾಕ್ಬಿಡ್ತೀನಿ ಅಂತಾನೆ. ಆಗ ಮೀನಾ, ಏನ್ರಿ ಬಿಡಿ ಅವ್ರು ಏನೋ ಹೇಳ್ಕೊತಿದ್ದಾರೆ, ಹೆಂಗಾದ್ರೂ ಹೇಳ್ಕೊಳ್ಳಿ ಅಂತಾಳೆ. ಆಗ ಮನೋಜ ಸುಮ್ಮನಿರ್ದೆ, ನಾನು ನಿಜಾನೇ ತಾನೇ ಹೇಳ್ತಿರೋದು ಅಂತಾನೆ. ಆಗ ರಂಗನಾಥ್ ಅವರು ಒಂದ್ಸರಿ ಅಂತಾರೆ. ಶಾಂತಿ ಮನೋಜ್ ಹತ್ರ ಹೋಗಿ, ಏಯ್ ಬಾಯಿ ಮುಚ್ಕೊಂಡು ತಿನ್ನೋ, ಅವಳಾಗಂತಿರೋವಾಗ ಬಾಯಿ ಮುಚ್ಕೊಂಡು ಹೇಗಮ್ಮ ತಿನ್ನಕ್ಕಾಗುತ್ತೆ ಅಂತಾನೆ. ಅಪ್ಪನ ಸೈನ ಫೋರ್ಜರಿ ಮಾಡಿದ್ಯಲ್ಲ ಬಾಯಿ ಮುಚ್ಕೊಂಡು, ಅದೇ ರೀತಿ ಬಾಯಿ ಮುಚ್ಕೊಂಡು ತಿನ್ನು ಅಂತಾನೆ. ಏನ್ರಿ ನೀವು ಬನ್ನಿ, ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ, ಹೋಗಿ ನೀವು, ನಾನು ಊಟ ರೆಡಿ ಮಾಡ್ತೀನಿ ಅಂತಾಳೆ ಮೀನಾ. ಮವ ನಿಮ್ಗೂ ಸೇರಿಸಿ ರೆಡಿ ಮಾಡ್ಲಾ ಅಂತ ಕೇಳ್ತಾಳೆ. ಅವ್ರಿಗೆ ನಾನು ಚಪಾತಿ ರೆಡಿ ಮಾಡಿದ್ದೀನಿ ಅಂತ ಶಾಂತಿ ಬರ್ತಾಳೆ. ಆಗ ರಂಗನಾಥ್ ಅವರು, ನೀನೇನ್ ಮಾಡ್ತೀಯೋ ಅದನ್ನ ಮಾತ್ರ ನಾನು ತಿಂತೀನಿ ಅಂತಾರೆ. ಈ ಕಡೆ ರೂಮ್ನಲ್ಲಿ ರವಿ, ಶ್ರುತಿ ಇದ್ರಲ್ಲಿ 1 ಲಕ್ಷ ಇದೆ ಅಂತ ಶ್ರುತಿ ಕೈ ಕೊಡ್ತಾನೆ. ಏನಿದು ದಿಢೀರ್ ಅಂತ ಶ್ರುತಿ ಕೇಳ್ತಾಳೆ. ಅಲ್ಲ ಶ್ರುತಿ, ಮೀನಾ ಅದ್ಕೇನು ಸೂರ್ಯನು ಸಾಲ ತೀರ್ಸೋದಕ್ಕೋಸ್ಕರ ತುಂಬಾನೇ ಕಷ್ಟಪಡ್ತಿದ್ದಾರೆ. ಆಗ ಶ್ರುತಿ, ಏನ್ ಮಾಡೋದು, ಎಲ್ಲ ನಿಮ್ಮಣ್ಣ ಮನೋಜ್ ಮಾಡಿರೋ ಕೆಲಸ, ಅವ್ರು ಮಾಡಿರೋ ತಪ್ಪಿಗೆ ಸೂರ್ಯ ಮೀನಾ ಅವ್ರಿಗೆ ಪನಿಷ್ಮೆಂಟ್ ಸಿಕ್ತಂಗಿದೆ. ಮನೋಜ್ ಮಾತ್ರ ರೆಸ್ಪಾನ್ಸಿಬಿಲಿಟಿ ತಗೋತಿಲ್ಲ, ಯಾಕೋ ಒಬ್ಬರೊಬ್ರು ಮಾತ್ರ ಆ ರೀತಿ ಇರೋದು ಅಂತ ಕೇಳ್ತಾಳೆ. ಅವನು ತಿಳ್ಕೊಳ್ಳೋದೇ ಇಲ್ಲ, ಅವನ್ ಯಾವತ್ತು ತಾನು ಮಾಡಿರೋ ತಪ್ಪನ ಮಾಡಿದೀನಿ ಅಂತ ಒಪ್ಕೊಂಡಿದ್ದಾನೆ ಹೇಳು. ರವಿ ಹಾಗಂತಿರೋವಾಗ, ಪಾಪ ಕಣೋ ಮನೋಜಿಂದ ಸೂರ್ಯ ಮೀನಾ ಅವರು ತುಂಬಾನೇ ಕಷ್ಟಪಡ್ತಿದ್ದಾಳೆ ಅಂತಾಳೆ ಶ್ರುತಿ. ಅದಕ್ಕೆ ಶ್ರುತಿ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡೆ, ನಿನ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಕೇಳ್ತಾನೆ. ಏಯ್ ನನಗೇನೋ ಪ್ರಾಬ್ಲಮ್ಮು, ನೀನೇನು ತಪ್ಪು ಮಾಡ್ತಿಲ್ವಲ್ಲ, ಒಂದೇ ಫ್ಯಾಮಿಲಿಲಿ ಇರ್ಬೇಕಾದ್ರೆ ಪ್ರಾಬ್ಲಮ್ ಬಂದಾಗ ನಮ್ಮ ಕೈಲಾಗಿದ್ದಷ್ಟನ್ನ ಸಹಾಯ ಮಾಡ್ಬೇಕಲ್ವಾ. ಸರಿ ಈ ದುಡ್ಡನ್ನ ನೀನು ಹೇಗೆ ರೆಡಿ ಮಾಡಿದೆ ಅಂತ ಕೇಳ್ತಾಳೆ. ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ಇತ್ತು, ನನ್ನ ಫ್ರೆಂಡ್ಸ್ ಹತ್ರ ಸ್ವಲ್ಪ ಸಾಲ ತಗೊಂಡೆ, ಇದನ್ನಾದ್ರೂ ಅವ್ರ ಹತ್ರ ಕೊಡ್ಬೋದಲ್ವಾ ಅಂತ ಕೇಳ್ತಾನೆ ರವಿ. ಆಗ ಶ್ರುತಿ ಯೋಚನೆ ಮಾಡ್ತಿರ್ತಾಳೆ. ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ ರವಿ. ಹಾಗಲ್ಲ ರವಿ, ಸಾಲ ಇರೋದು 48 ಲ್ಯಾಕ್ಸ್, 1 ಲ್ಯಾಕ್ ಮಾತ್ರ ಕೊಟ್ರೆ ಕರೆಕ್ಟ್ ಆಗಿರುತ್ತಾ ಅಂತ ಕೇಳ್ತಾಳೆ. ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರು ಪರವಾಗಿರ್ಲಿಲ್ಲ, 1 ಲ್ಯಾಕ್ ತಗೊಂಡು ಅವ್ರು ಏನ್ ಪಾಪ ಮಾಡ್ತಾರೆ, ನಾವ್ ಇಷ್ಟನ್ನು ಕೊಟ್ರೆ ಕೊಟ್ಟಂಗೇನೆ ಇರಲ್ಲ, ಅಟ್ಲೀಸ್ಟ್ 10 ಲ್ಯಾಕ್ಸ್ ಆದ್ರೂ ಕೊಡ್ಬೇಕಿತ್ತು ಹಾಗಂತ ಶ್ರುತಿ ಹೇಳ್ತಿರೋವಾಗ, ನೀನ್ ಹೇಳ್ತಿರೋದು ಸರಿಯಾಗಿದೆ ಶ್ರುತಿ, ಆದ್ರೆ ದಿಢೀರಂತ 10 ಲಕ್ಷಕ್ಕೆ ನಾವ್ ಎಲ್ಲಿಗೆ ಹೋಗೋಣ ಹೇಳು ಅಂತಾನೆ. ನಾವು ಹೋಟೆಲ್ಗೆ ಇನ್ವೆಸ್ಟ್ ಮಾಡಿದೀವಿ, ಆ ಖರ್ಚು ಅಲ್ಲಿಗೆ ಆಗ್ಬಿಡುತ್ತೆ, ನನ್ನ ಹತ್ರ ದುಡ್ಡು ಇದ್ದಿದ್ರೆ ನಾನು ಕೊಡ್ತಿರ್ಲಿಲ್ವಾ, ಇನ್ ಮಿಕ್ಕಿದ ದುಡ್ಡಿಗೆ ನಾವೇ ಏನಾದ್ರೂ ರೆಡಿ ಮಾಡ್ಬೇಕಾಗುತ್ತೆ ಅಂತಾನೆ. ಆಗ ಶ್ರುತಿ, ಹಾಗಾದ್ರೆ ನಾನೊಂದು ಕೆಲಸ ಮಾಡ್ಲಾ ಅಂತ ಕೇಳ್ತಾಳೆ. ಏನು ಅಂತಾನೆ ರವಿ. ನಮ್ ಡ್ಯಾಡಿ ಹತ್ರ ನಾನು 10 ಲಕ್ಷ ಕೇಳಲಾ, ನಾನು ಕೇಳಿದ್ರೆ ಅವ್ರು ಇಲ್ಲ ಅನ್ನಲ್ಲ, 10 ಲ್ಯಾಕ್ಸ್ ಏನು ಅದಕ್ಕೂ ಮೇಲೆ ಕೊಡ್ತಾರೆ, ನಾನು ನಮ್ಮ ಮನೇಲಿ ಕೇಳಲಾ ಅಂತ ಹೇಳ್ತಾಳೆ. ಬೇಡ ಶ್ರುತಿ, ಕರೆಕ್ಟ್ ಆಗಿರಲ್ಲ ಅಂತಾನೆ ರವಿ. ಯಾಕೋ ಈ ರೀತಿ ಹೇಳ್ತಿದ್ಯಾ ಅಂತ ಶ್ರುತಿ ಕೇಳ್ತಾಳೆ. ಈಗಾಗಲೇ ನಿಮ್ಮ ಅಪ್ಪನಿಗೂ ನಮ್ಮ ಅಪ್ಪನಿಗೂ ಆಗ್ಬರಲ್ಲ, ಸರಿ ಈಗೇನೋ ಮಾಡೋಕ್ಕಾಗುತ್ತೆ, ನಮ್ಮ ಅಪ್ಪನ ಕ್ಯಾರೆಕ್ಟರ್ ಅಂತದ್ದು, ಅದಕ್ಕೂ ನಾವು ದುಡ್ಡು ಕೇಳೋದಕ್ಕೂ ಸಂಬಂಧನೇ ಇಲ್ಲ, ನಾನ್ ಕೇಳಿದ್ರೆ ಅವ್ರು ಕೊಡ್ತಾರೆ ಹಾಗಂತ ಶ್ರುತಿ ಕೇಳ್ತಿರೋವಾಗ, ಇಲ್ಲ ಶ್ರುತಿ ನಮ್ಮ ಅಪ್ಪನೂ ಕೂಡ ಬೇಡ ಅಂತಾರೆ, ನನ್ಗೂ ಅವ್ರ ಹತ್ರ ದುಡ್ಡು ಕೇಳಬೇಕು ಅಂತ ಅನ್ನಿಸ್ತಿಲ್ಲ, ಇದು ನಮ್ಮನೆ ಪ್ರಾಬ್ಲಮ್, ನಾವೇ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಸಾಲ ಅಂತ ತಗೊಳ್ಳೋಣ ಕಣೋ, ಮತ್ತೆ ವಾಪಸ್ ಕೊಡೋಣ ಅಂತಾಳೆ ಶ್ರುತಿ. ಇಲ್ಲ ಶ್ರುತಿ, ಇದೆಲ್ಲ ಸರಿ ಬರಲ್ಲ, ಮೊದಲು 1 ಲಕ್ಷ ಕೊಟ್ಟಿರೋಣ, ನಂತರ ಏನಾದ್ರೂ ಕಡಿಮೆ ಅನ್ಸಿದ್ರೆ ನಮ್ ಕೈಲಾಗಿರೋದನ್ನ ಕೊಡೋಣ ಬಿಡು ಅಂತಾನೆ. ಇಲ್ಲಿ ಕೇಳು ಶ್ರುತಿ, ಅಷ್ಟೊಂದು ದುಡ್ಡಿಗೆ ಇದು 1 ಲಕ್ಷ ಹೆಲ್ಪ್ ಮಾಡೇ ಮಾಡುತ್ತೆ, ಅಲ್ಲಿ ಸೂರ್ಯನೋ ಅದಕ್ಕೇನೋ ಕಷ್ಟಪಡ್ತಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಆಗಿದೀವಿ ಅಂತ ಅವ್ರಿಗಾದ್ರೂ ಅನ್ನಿಸ್ಬೇಕಲ್ವಾ ಅಂತ ಕೇಳ್ತಾನೆ. ಸರಿ ಅದು ಕರೆಕ್ಟೇನೆ, ಈಗ ಇಷ್ಟನ್ನ ಕೊಡೋಣ,
ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣ ಬಾ ಅಂತಾಳೆ. ಈ ಕಡೆ ಸೂರ್ಯ ಲೆಕ್ಕ ಬರೆದು ದುಡ್ಡನ್ನೆಲ್ಲನೂ ಒಂದ್ ಕಡೆ ಎತ್ತಿಡ್ತಿರ್ತಾನೆ. ಆಗಲ್ಲಿಗೆ ಮೀನಾ ಬರ್ತಾಳೆ. ಬಾ ಮೀನಾ, ಇದು ಚೈನ್ ಮಾಡಿರೋ ದುಡ್ಡು, ಈ 4 ಲಕ್ಷ ಅಜ್ಜಿ ಕೊಟ್ಟಿರೋ ಕಾಯಿನ್ ಅಡವೆ ಇಟ್ಟಿರೋ ದುಡ್ಡು, ಒಟ್ಟು 9 ಲಕ್ಷ ಆಯ್ತು ಅಂದ್ಬಿಟ್ಟು ಮೀನಾ ಕತ್ತಲ್ಲಿರೋ ಕರಿಮಣಿ ನೋಡ್ತಾನೆ. ಏನ್ ಮೀನಾ, ನಿನ್ ಕತ್ತಲ್ ಚೈನು ಪಳ ಅಂತಿತ್ತು, ನೋಡೋದಿಕ್ಕೆ ತುಂಬಾ ಖುಷಿ ಆಗ್ತಿತ್ತು, ಈಗ ನೋಡಿದ್ರೆ ಮತ್ತೆ ಕರಿಮಣಿ ಹಾಕೊಂಡ್ಬಿಟ್ಟಿಯಲ್ಲ. ಅವನಾಗಂತಿರುವಾಗ ಅದಕ್ಕೇನಂತೆ, ತಾಲಿ ಚೈನ್ ತಾನೆ, ಸಾಲ ಎಲ್ಲ ತೀರಿಸಿ ನಂತರ ತಗೊಳ್ಳೋಣ ಬಿಡಿ ಅಂತಾಳೆ ಮೀನಾ. ಸರಿ, ಚಿಂತೆ ಮಾಡಬೇಡ ಬಿಡು, ಆದಷ್ಟು ಬೇಗ ತೆಗೆದುಕೊಡ್ತೀನಿ ಅಂತಾನೆ. ಹಾಗೇನೆ ಜೇಬಲ್ಲಿರೋ ದುಡ್ಡನ್ನ ಸೂರ್ಯ ತೆಗೆದುಕೊಡ್ತಾನೆ. ತಗೋ ಮೀನಾ, ಇದ್ರಲ್ಲಿ 5,000 ಇದೆ, ನೆನ್ನೆ ಸಂಪಾದನೆ ಅಂತ ಕೊಡ್ತಾನೆ. ನನಗೂ ಕೂಡ ಒಂದು ದೊಡ್ಡ ಗೌರ್ಮೆಂಟ್ ಆರ್ಡರ್ ಸಿಕ್ಕಿದೆ ರೀ, ಅದ್ರಲ್ಲಿ ಹೇಗೋ ಎಲ್ರಿಗೂ ಕೊಟ್ಟು ನಮಗೆ ಲಾಭ ಅಂತ 35,000 ಸಿಗುತ್ತೆ ಅಂತಾಳೆ. ಸೂಪರ್ ಮೀನಾ, ಈಗ ನನಗೆ ಸ್ವಲ್ಪ ಸಾಲ ತೀರಿಸ್ತೀವಿ ಅನ್ನೋ ನಂಬಿಕೆ ಬಂದಿದೆ. ಸೂರ್ಯ ಹಾಗಂತಿರೋವಾಗ ಹೌದು ರೀ, ಆದರೆ ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ, ಹೀಗೆ ನಾವು ದುಡ್ಡು ಸೇರಿಸ್ತಿದ್ರೆ ಆದಷ್ಟು ಬೇಗ ಸಾಲ ತೀರಿಸ್ಬಿಡ್ಬೋದು ಅಂತಾಳೆ. ಹಾಗನು ಸಾಲ ತೀರ್ಸೋಕ್ಕೆ ದುಡ್ಡು ಸಾಕಾಗಲಿಲ್ಲ ಅಂದರೆ ಹೊರಗಡೆ ಸ್ವಲ್ಪ ಸಾಲ ಮಾಡಿಬಿಡೋಣ ಅಂತಾಳೆ. ಸರಿ ಅಂತಾನೆ ಸೂರ್ಯ. ಈಗ ನಮ್ಮ ಹತ್ರ 9 ಲಕ್ಷ ರೂಪಾಯಿ ಇದೆ, ಇನ್ನೊಂದು 1 ಲಕ್ಷ ರೂಪಾಯಿ ಸೇರಿಸ್ಬಿಟ್ರೆ ನಾಳೆನೆ ಆ ಫೈನಾನ್ಷಿಯರ್ ಹತ್ರ ತೊಗೊಂಡೋಗಿ 10 ಲಕ್ಷ ಕಟ್ಬಿಡ್ಬೋದು, ಆದಷ್ಟು ಬೇಗ ಕಟ್ಬಿಡ್ಬೇಕು ಅಂತಿರೋವಾಗಲೇ ಸೂರ್ಯ ಅನ್ಕೊಂಡು ರವಿ ಬರ್ತಾನೆ. ಬಾ ರವಿ ಅಂತ ಸೂರ್ಯ ಹೋಗಿ ಬಾಗಿಲು ತೆಗಿತಾನೆ. ಏನೋ ನೀನು ಅದಕ್ಕೇನೋ ತುಂಬಾನೇ ಆರ್ಡ್ರ್ ತೊಗೊಂಡು ಓಡ್ತಿದ್ದೀರಲ್ಲ, ರೆಸ್ಟೋರೆಂಟ್ಗೆ ಹೋಗ್ಬೇಕಾದ್ರೆ ನೋಡಿದೆ, ಅದಕ್ಕೇನೋ ಕೂಡ ಗಾಡಿ ತುಂಬ ಹೂ ತೊಗೊಂಡು ಹೋಗ್ತಾ ಇದ್ರು, ತುಂಬ ಕಷ್ಟಪಟ್ಟು ಗಾಡಿ ಓಡಿಸ್ತಿದ್ರು. ಹಾಗಂತ ರವಿ ಹೇಳ್ತಿರೋವಾಗ ಇದ್ರಲ್ಲಿ ಏನಿದೆ ರವಿ, ಕಷ್ಟಪಟ್ಟರೆ ತಾನೇ ನಾವು ಸಾಲ ತೀರ್ಸೋಕ್ಕಾಗೋದು ಅಂತಾಳೆ ಮೀನಾ. ಆಗ ಶ್ರುತಿ, ನಿಮಗೆ ಮಾತ್ರ ಅಲ್ಲ ಮೀನಾ ಮರಿ, ನಮಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇರಬೇಕಲ್ವಾ. ಅವಳಾಗಂತಿರೋವಾಗ ಹೌದು ಅದಕ್ಕೆ ಸೂರ್ಯ, ಇದರಲ್ಲಿ 1 ಲಕ್ಷ ರೂಪಾಯಿ ಇದೆ ತಗೋ ಅಂತ ಹೇಳ್ತಾನೆ ರವಿ. 1 ಲಕ್ಷನ ಏನಕ್ಕೆ ಅಂತ ಸೂರ್ಯ ಕೇಳ್ತಾನೆ. ಹಾಗಲ್ವೋ ಪಾಪ, ನೀನು ಅದಕ್ಕೆ ಇಬ್ರು ಕಷ್ಟಪಟ್ಟು ಸಾಲ ತೀರಿಸ್ತಿದ್ದೀರಾ, ನಮ್ಮ ಕೈಲಾದಷ್ಟನ್ನ ನಾವು ತೊಗೊಂಡು ಬಂದಿದ್ದೀವಿ, ತಗೋ 1 ಲಕ್ಷ ಇದೆ ಅಂತ ಕೊಡಕ್ಕೆ ಹೋಗ್ತಾನೆ. ಲೇ, ಅದೆಲ್ಲ ಏನು ಬೇಡವೋ, ನಾನು ನೋಡ್ಕೋತೀನಿ ಬಿಡು, ನಾನು ತಾನೇ ಮಾತು ಕೊಟ್ಟಿರೋದು ಅಂತಾನೆ ಸೂರ್ಯ. ಆಗ ರವಿ, ಲೇ ಮನೋಜ್ ಮಾಡಿರೋ ತಪ್ಪಿಗೆ ನೀನು ಕಷ್ಟಪಡ್ತಿದ್ಯಾ ಕಣೋ ಅಂತಾನೆ. ಲೇ, ಅವನಿಗೋಸ್ಕರ ನಾನು ಇದನ್ನು ಮಾಡ್ತಿಲ್ವೋ, ನಮ್ಮ ಅಪ್ಪನಿಗೋಸ್ಕರ. ನಮ್ಮ ಅಪ್ಪನ ಮನಸ್ಸು ಹೊಡೆದೋಗಿದೆ, ಅವರು ತುಂಬಾ ಕಷ್ಟಪಟ್ಟಿದ್ದಾರೆ, ಅದಕ್ಕೆ ಅವ್ರಿಗೋಸ್ಕರ ಮಾಡ್ತಿದ್ದೀನಿ ಅಂತಾನೆ. ನನಗೂ ಕೂಡ ಅಪ್ಪನ ನೋಡಿದ್ರೆ ಕಷ್ಟ ಆಗುತ್ತೆ ಕಣೋ, ನನ್ನ ಕೈಲಾದದನ್ನ ನಾನು ಮಾಡ್ಬೇಕಲ್ವಾ, ತಗೋ ಅಂತ ಕೊಡೋಕೆ ಹೋಗ್ತಾನೆ. ಏ ರವಿ, ಬೇಡವೋ, ನಾನು ನೋಡ್ಕೋತೀನಿ ಅಂತಾನೆ ಸೂರ್ಯ. ಸೂರ್ಯ ಅವರೇ ತಗೊಳ್ಳಿ, ಮೀನಾ ಅವರೇ ತಗೊಳಕ್ ಹೇಳಿ, ನಾವೇನು ಸ್ಟ್ರೇಂಜರ್ಸಾ, ನಾವು ಈ ಮನೆಯವರೇ ತಾನೆ ಹಾಗಂತ ಶ್ರುತಿ ಹೇಳ್ತಿರುವಾಗ, ಅದಕ್ಕಲ್ಲ ಶ್ರುತಿ, ನಿಮ್ಮಿಬ್ರಿಗೆ ಏನು ಕಷ್ಟ, ಈಗ ತಾನೇ ರೆಸ್ಟೋರೆಂಟ್ ಆರಂಭಿಸಿದ್ದೀರಾ, ಹೇಗೋ ಎಲ್ಲ ಒಳ್ಳೇದಾಗ್ತಿದೆ ಹಾಗಂತ ಮೀನಾ ಹೇಳ್ತಿರೋವಾಗ, ನೀವು ಕೂಡ ಈಗ ತಾನೇ ಅಂಗಡಿ ಸ್ಟಾರ್ಟ್ ಮಾಡಿದ್ದೀರಲ್ವಾ, ನಿಮಗೆ ಮಾತ್ರ ಕಷ್ಟ ಇಲ್ವಾ ಅಂತ ಕೇಳ್ತಾಳೆ ಶ್ರುತಿ. ಇನ್ಫ್ಯಾಕ್ಟ್ ಈ ಸಾಲ ತೀರಿಸೋ ಅವಶ್ಯಕತೆನೇ ನಿಮ್ಗಿರ್ಲಿಲ್ಲ, ಈ ಸಾಲನೆಲ್ಲ ಮನೋಜ್ ಅವ್ರು ತೀರಿಸ್ಬೇಕಾಗಿತ್ತು ಹಾಗಂತ ಶ್ರುತಿ ಹೇಳ್ತಿರೋವಾಗ, ಅವನೆಲ್ಲಿ ಕೊಡ್ತಾನೆ, ಇನ್ನು ಸಾಲನ ಜಾಸ್ತಿ ಮಾಡ್ತಾನೆ ಅಷ್ಟೇ ಅಂತಾನೆ ರವಿ. ಅದೇನೋ ನಿಜ ಕಣೋ, ಅವ್ನು ಸಾಲ ತೀರಿಸ್ತಾನೆ ಅಂತ ನಂಬ್ಕೊಂಡು ನಾವು ಕೂತ್ಕೊಂಡ್ಬಿಟ್ರೆ ಅಷ್ಟೇ, ಈ ಮನೇನು ಹೋಗಿ ನಾವೆಲ್ಲರೂ ನಡ್ಲೋಡ್ರಲ್ಲಿ ನಿಂತ್ಕೋಬೇಕಾಗುತ್ತೆ ಅಂತಾನೆ ಸೂರ್ಯ. ಲೇ, ಏನಾದರೂ ಆಗಲಿ ನಾನು ಕೂಡ ಸಹಾಯ ಮಾಡ್ತೀನಿ, ತಗೋ ಈ ದುಡ್ಡನ್ನ ಅಂತ ಕೊಡೋಕೆ ಹೋಗ್ತಾನೆ ರವಿ. ದಯವಿಟ್ಟು ತಗೋ ಅಂತಿರೋವಾಗ, ತಗೊಳ್ಳಿ ಸೂರ್ಯ ಅವರೇ ಅಂತಾಳೆ ಶ್ರುತಿ. ಸರಿ ಅಂತ ತಗೋತಾನೆ ಸೂರ್ಯ. ಲೇ ಸೂರ್ಯ, 48 ಲಕ್ಷಕ್ಕೆ 1 ಲಕ್ಷ ಕೊಡ್ತಿದ್ದಾನೆ ಅಂತ ತಪ್ಪಾಗಿ ತಿಳ್ಕೊಬೇಡುವ ಅಂತಾನೆ ರವಿ. ಲೇ, ನಾನು ಯಾಕೋ ಆ ರೀತಿ ಇಲ್ಲ ಅಂದ್ಕೊಳ್ಳಿ ಹಾಗಂತ ಸೂರ್ಯ ಹೇಳ್ತಾನೆ. ಇಲ್ವೋ, ನಮ್ಮ ಫ್ಯಾಮಿಲಿಗೋಸ್ಕರ ನೀನು ಅದಕ್ಕೇನು ತುಂಬಾ ಕಷ್ಟಪಡ್ತಿದ್ದೀರಾ, ಇದರಲ್ಲಿ ನಂದೊಂದು ಸಣ್ಣ ಸೇವೆ ಅಷ್ಟೇನೆ ಅಂತಾನೆ ರವಿ. ನಿಮ್ಮ ಕಷ್ಟದಲ್ಲಿ ನಾವು ಯಾವಾಗಲೂ ನಿಮ್ಮ ಜೊತೆಲಿ ಇರ್ತೀವಿ ಅನ್ನೋದಕ್ಕೋಸ್ಕರನೇ ಈ ದುಡ್ಡನ್ನ ಕೊಡ್ತಿರೋದು ಅಂತಾನೆ. ಆಗ ಸೂರ್ಯ ರವಿನ ತಪ್ಕೋತಾನೆ. ಅಷ್ಟೇ ಸಾಕು ಕಣೋ, ನೀನು ನನಗೆ ದುಡ್ಡು ಕೊಡೋ ಅವಶ್ಯಕತೆನೇ ಇಲ್ಲ, ನನ್ನ ಕಷ್ಟದಲ್ಲಿ ನೀನು ಜೊತೆಲಿ ಇರ್ತೀನಿ ಅಂತ ಹೇಳಿಯಲ್ಲ, ಅಷ್ಟು ಸಾಕು ಅಂತಾನೆ ಸೂರ್ಯ. ನಾವು ಈ ಕಷ್ಟದಿಂದ ಹೊರಗೆ ಬಂದ್ಬಿಡ್ತೀವಿ ಅಂತಾನೆ. ಹೇಳಬೇಕು ಅಂದರೆ ಇಷ್ಟು ಸಹಾಯ ಮಾಡಿದ್ರಲ್ಲ, ನಿಮ್ಗೆ ತುಂಬ ಥ್ಯಾಂಕ್ಸ್ ರವಿ ಅವರೇ, ನಾವೀಗ 9 ಲಕ್ಷ ರೂಪಾಯಿ ಸೇರಿಸಿದ್ದೀವಿ ಹಾಗಂತ ಮೀನಾ ಹೇಳ್ತಿರೋವಾಗ, ಹೌದಾ, ಗ್ರೇಟ್ ಮೀನಾ ಅವರೇ, ಅದೇಗೆ ಅಂತ ಕೇಳ್ತಾಳೆ ಶ್ರುತಿ. ಆಗ ಮೀನಾ ತಲೆ ತೆಗಿಸ್ತಿರೋವಾಗ, ಹೌದು, ನಿಮ್ಮ ತಾಲಿ ಚೈನ್ ಎಲ್ಲಿ ಅಂತಾಳೆ ಶ್ರುತಿ. ಆಗ ರವಿ, ಲೇ ಅದಕ್ಕೆ ಚೈನ್ನ ಮಾರ್ಬಿಟ್ರ ಅಂತ ಕೇಳ್ತಾನೆ. ಹೌದು, ಅದರಿಂದ 5 ಲಕ್ಷ ರೆಡಿ ಮಾಡಿದ್ವಿ ಹಾಗಂತ ಸೂರ್ಯ ಹೇಳ್ತಿರುವಾಗ, ಈಗ ತಾನೇ ಅಲ್ವೇ ನಾನು ತೆಗೆದುಕೊಟ್ಟಿದ್ದು ಹಾಗಂತ ರವಿ ಹೇಳ್ತಾನೆ. ಏನು ಮೀನಾ ನೀವು ಚೈನ್ನ ಹೋಗಿ ಅಂತ ಹೇಳ್ತಕ್ಕೆ ಹೋಗ್ತಾಳೆ ಶ್ರುತಿ. ಪರವಾಗಿಲ್ಲ ಶ್ರುತಿ, ಚೈನ್ನ ನಾವು ಯಾವಾಗ ಬೇಕಾದರೂ ತಗೋಬೋದು, ನಾವೆಲ್ಲರೂ ಈ ಮನೇಲಿ ಇದ್ಕೊಂಡು ಸಂತೋಷವಾಗಿರ್ಬೇಕು ಅನ್ನೋದೇ ಮಾವನ ಆಸೆ, ಅಷ್ಟು ಸಾಕಲ್ವಾ ಹಾಗಂತ ಮೀನಾ ಹೇಳ್ತಿರೋವಾಗ, ದುಡ್ಡು ಕೊಡಬೇಕಾಗಿರೋದು ಮನೋಜು, ಅವರು ಎಂಥ ಸ್ಟೆಪ್ನು ತಗೊಳ್ಳಿಲ್ಲ, ಆದರೆ ನೀವು ಇಷ್ಟೊಂದು ಎಫರ್ಟ್ ಎಲ್ಲ ಆಗ್ತಿದ್ದೀರಲ್ಲ, ಅದಕ್ಕೆ ಅಂತ ತಾಲಿ ಚೈನೆ ತೆಗೆದುಕೊಟ್ಟಿದ್ದೀರಲ್ಲ, ಯು ಆರ್ ರಿಯಲಿ ಗ್ರೇಟ್ ಮೀನಾ ಅಂತ ತಪ್ಕೋತಾಳೆ. ಹಾಗೇನೆ ಸೂರ್ಯ ಮೀನಾ ಇಬ್ರು ಫೈನಾನ್ಷಿಯರ್ ಹತ್ರ ಬರ್ತಾರೆ. ಫೈನಾನ್ಷಿಯರ್ ಏನು ವಿಷಯ ಅಂತ ಕೇಳ್ತಾನೆ. ಸೂರ್ಯ ಅವನ ಮುಂದೆ ದುಡ್ಡು ತೆಗೆದಿರ್ತಾನೆ. ಏನಿದು ಅಂತ ಕೇಳ್ತಾನೆ ಫೈನಾನ್ಷಿಯರ್. ನೋಡ್ತಿದ್ರೆ ಗೊತ್ತಾಗ್ತಿಲ್ವಾ, ಗೊತ್ತಾಗ್ದೇನೆ ಈ ಬಿಸ್ನೆಸ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ನಿಮಗೆ ಕೊಡಬೇಕಾಗಿರೋ ದುಡ್ಡನ್ನ ತೊಗೊಂಡು ಬಂದಿದ್ದೀವಿ, ಇದರಲ್ಲಿ 10 ಲಕ್ಷ ಇದೆ ಅಂತಾಳೆ ಮೀನಾ. ಏನಾಗಿ ನೋಡ್ತಿದ್ಯಾ,
ಹೇಗಪ್ಪ ಇವನು ಇಷ್ಟೊಂದು ದುಡ್ಡನ್ನ ರೆಡಿ ಮಾಡ್ದ ಅನ್ಕೋತಿದ್ಯಾ ಅಂತಾನೆ. ಆಗ ಫೈನಾನ್ಷಿಯರ್, ನಾನು ಯಾವಾಗ್ಲೂ ಅಷ್ಟೇ, ಲಕ್ಷ್ಮಿ ನನ್ನ ಹತ್ರ ಬಂದಾಗ ಬೇಡ ಅನ್ನೋನೇ ಅಲ್ಲ, ನಾನು ಕೊಡೋ ಮಹಾಲಕ್ಷ್ಮಿ ಬಡ್ಡಿ ಜೊತೆಗೆ ಮತ್ತೆ ನನ್ನ ಹತ್ರನೇ ವಾಪಸ್ ಬರ್ತಾಳೆ. ಹಾಗಂತ ಫೈನಾನ್ಷಿಯರ್ ಹೇಳ್ತಿರೋವಾಗ, ಅದೆಲ್ಲ ನನಗೂ ಗೊತ್ತಿದೆ, ಮಹಾಲಕ್ಷ್ಮಿ ದೇವತೆ, ಒಳ್ಳೆ ದುಡ್ಡಿನಲ್ಲಿ ಮಾತ್ರ ಇರ್ತಾಳೆ ಅಂತಾನೆ ಸೂರ್ಯ. ನಿನ್ನಂತವ್ರು ತಗೋತಿರಲ್ಲ ಪಾಪು ದುಡ್ಡು ಅದ್ರಲ್ಲಿ ಇರಲ್ಲ ಅಂತಾನೆ. ಅದೆಲ್ಲ ಇಲ್ಲಿ ನನ್ಗೊಂದು ಸಣ್ಣ ಡೌಟ್ ಇದೆ, ನೀನ್ ಕಾರ್ ಡ್ರೈವರ್ ಅಲ್ವಾ, ಇಷ್ಟು ಬೇಗ ಇಷ್ಟು ದೊಡ್ಡ ಅಮೌಂಟ್ ನ ಹೇಗ್ ರೆಡಿ ಮಾಡಿದೆ ಅಂತ ಕೇಳ್ತಾನೆ. ಏನ್ ಡೌಟ್ ಪಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ ಅದೆಲ್ಲ ಇಲ್ಲ, ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ಇಷ್ಟು ದುಡ್ಡನ್ನ ರೆಡಿ ಮಾಡಿದಿರಲ್ಲ ಅದಕ್ಕೆ ಕೇಳ್ದೆ ಅಂತಾನೆ ಫೈನಾನ್ಷಿಯರ್. ನಮ್ ಕುಟುಂಬದ ಗೌರವಕ್ಕೋಸ್ಕರ ಹಗ್ಲು ರಾತ್ರಿ ಊಟ ತಿಂಡಿ ನಿದ್ದೆ ಬಿಟ್ಟು ಓಡಿದೀವಿ, ಆಗ ಓಡಿದ್ಕೇನೆ ಇಷ್ಟು ದುಡ್ಡನ್ನ ರೆಡಿ ಮಾಡಿರೋದು ಅಂತಾನೆ ಸೂರ್ಯ. ಇನ್ ಸ್ವಲ್ಪ ಟೈಮ್ ಕೊಟ್ಬಿಡು, ಆದಷ್ಟು ಬೇಗ ನಿನ್ ದುಡ್ಡನ್ನೆಲ್ಲಾನು ಸೆಟಲ್ ಮಾಡ್ಬಿಡ್ತೀವಿ. ಹಾಗಂತ ಸೂರ್ಯ ಹೇಳ್ತಿರೋವಾಗ ಮೀನಾ, ಮೊದ್ಲು ಈ ದುಡ್ಡನ್ನ ತಗೊಳ್ಳಿ, ನೀವು 10 ಲಕ್ಷ ದುಡ್ಡು ತಗೊಂಡಿದೀವಿ ಅಂತ ಪತ್ರದಲ್ಲಿ ಅದನ್ನೆಲ್ಲಾನು ಬರ್ಕೊಡಿ, ಇನ್ನು ಎಷ್ಟು ದುಡ್ಡು ಕೊಡ್ಬೇಕು ಅನ್ನೋದನ್ನು ಬರೀರಿ. ಅವಳಾಗಂತಿರೋವಾಗ, ಬೇಗ ಮಿಷಿನ್ಗೆ ಹಾಕಯ್ಯ ದುಡ್ಡನ್ನ ಅಂತಾನೆ ಸೂರ್ಯ. ಮಿಷಿನಲ್ಲಿ ದುಡ್ಡು ಓಡ್ತಿರೋದನ್ನ ನೋಡಿ ಸೂರ್ಯ, ನೋಡ್ದ್ಯಾ ಮೀನಾ, 10 ಲಕ್ಷ ಸಂಪಾದನೆ ಮಾಡೋಕ್ಕೆ ನಾವು ಎಷ್ಟೊಂದೆಲ್ಲ ಕಷ್ಟಪಟ್ವಿ, ಈ ಮಿಷಿನು 5 ನಿಮಿಷದಲ್ಲಿ ಎಲ್ಲಾನು ಲೆಕ್ಕ ಹಾಕ್ಬಿಡ್ತು ಅಂತಾನೆ. ಕರೆಕ್ಟ್ ಆಗಿದೆ ಸರ್ ದುಡ್ಡು ಅಂತ ಅವನ ಕಡೆಯವನು ಹೇಳ್ತಾನೆ. ಅದಕ್ಕೆ ರೆಸಿಪ್ಟ್ ತಗೊಂಡ್ ಬಾ ಅಂತ ಹೇಳ್ತಾನೆ ಫೈನಾನ್ಷಿಯರ್. ನಾನು ಹೇಳ್ದಾಗೆ ಎಲ್ಲನೂ ಬರ್ಸ್ಕೊಡಿ ಅಂತ ಕೇಳ್ತಾಳೆ ಮೀನಾ. ಮೊದಲು ನೀನು ಎಷ್ಟು ಬಡ್ಡಿ ಕೇಳಿದೆ, ನಮ್ಮ ಅಣ್ಣನ ಹತ್ರ ಎಷ್ಟು ದುಡ್ಡು ತೊಗೊಂಡಿದೆ, ಬಡ್ಡಿಗೆ ಮೇಲೆ ಬಡ್ಡಿ ಹಾಕಿದ್ರೆ ನಮ್ಗೆ ಅದೆಲ್ಲ ಅರ್ಥ ಆಗೋಲ್ಲ, ಅದನ್ನೆಲ್ಲ ಅರ್ಥ ಆಗೋ ಹಾಗೆ ಬರ್ದು ಕೊಡು ಅಂತ ಕೇಳ್ತಾನೆ ಸೂರ್ಯ. ಅವ್ರು ಹೇಳ್ದಾಗೆ ಎಲ್ಲನೂ ರೆಡಿ ಮಾಡಿಕೊಟ್ಬಿಡು ಅಂತ ಅವ್ನ ಪಿಯೆಗೆ ಹೇಳ್ತಾನೆ ಫೈನಾನ್ಷಿಯರ್. ಆಗ ಮೀನಾ, ತಪ್ಪು ತಿಳ್ಕೊಬೇಡಿ, ಯಾವಾಗಲೂ ಎಲ್ಲ ಕರೆಕ್ಟಾಗಿದ್ರೆ ಎಲ್ಲನೂ ಸರಿಯಾಗಿರುತ್ತೆ ಅಂತಾಳೆ. ಎಲ್ಲನೂ ನಿಮ್ಗೆ ಅರ್ಥ ಆಗೋ ಹಾಗೆ ಬರ್ಸ್ಕೊಡ್ತೀನಿ. ಸೂರ್ಯ, ನಿಮ್ಮ ವೈಫು ತುಂಬ ಬುದ್ಧಿವಂತೆ ಅಂತ ಹೇಳ್ತಾನೆ ಫೈನಾನ್ಷಿಯರ್. ದುಡ್ಡು ಕೊಟ್ಟಿರೋದಕ್ಕೆ ರಿಸಿಪ್ಟ್ನ ಕರೆಕ್ಟ್ ಟೈಮ್ಗೆ ಕೇಳ್ತಿದಾರಲ್ಲ, ಇವ್ರು ನಿಮ್ಮ ಜೊತೆ ಇರೋವರೆಗೂ ನೀನನ್ನ ಯಾರು ಎಮ್ಮಸಕ್ಕಾಗಲ್ಲ ಅಂತಾನೆ. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಅಂತಾನೆ ಸೂರ್ಯ. ಆಗಲ್ಲಿಗೆ ಪತ್ರ ತಗೊಂಡ್ ಬಂದು ಕೊಡ್ತಾನೆ. ಸೂರ್ಯನ್ಗೆ ಪತ್ರ ಕೊಡೋಕೆ ಹೋಗ್ತಾನೆ ಫೈನಾನ್ಷಿಯರ್. 1 ನಿಮಿಷ ಇರಿ, ಫೋಟೋ ತೆಗಿತೀನಿ ಅಂತ ಮೀನಾ ಫೋಟೋನ ತೆಗಿತಾಳೆ. ಆದಷ್ಟು ಬೇಗ ಮಿಕ್ಕಿರೋ ದುಡ್ಡನ್ನು ಕೊಡ್ತೀವಿ ಅಂತಾಳೆ. ಆದಷ್ಟು ಬೇಗನೆ ಕಟ್ಬಿಡಿ, ನನಗೇನು ಸಮಸ್ಯೆ ಇಲ್ಲ ಅಂತಾನೆ ಫೈನಾನ್ಷಿಯರ್. ಇವರು ದುಡ್ಡು ಕೊಟ್ಟು ರೆಸಿಪ್ಟ್ ತಗೊಂಡು ಹೋಗ್ತಿರೋದನ್ನ ವಿಶಾಲು ನೋಡ್ಬಿಡ್ತಾಳೆ. ಒಳಗೋಗಿ, ಏನಕ್ಕೆ ಬಂದಿದ್ರೆ ಅವರಿಬ್ರು, ಬಡ್ಡಿ ಕಟ್ಟೋಕ್ಕಾಗ್ತಿಲ್ಲ, ಇನ್ನೂ ಸ್ವಲ್ಪ ಟೈಮ್ ಕೊಡಿ ಅಂತ ಕೈಯ ಕಾಲನ್ನ ಹಿಡ್ಕೊಂಡು ಕೇಳ್ಕೊಳಕ್ ಬಂದಿದ್ರಾ ಅಂತ ಕೇಳ್ತಾಳೆ. ಇಲ್ಲ, 10 ಲಕ್ಷ ರೂಪಾಯಿ ಅಸಲನ್ನ ಕಟ್ಟೋಕೆ ಬಂದಿದ್ರು ಅಂತಾನೆ ಫೈನಾನ್ಷಿಯರ್. ಏನು 10 ಲಕ್ಷನ, ಅಷ್ಟು ದುಡ್ಡನ್ನ ಎಲ್ಲಿಂದ ರೆಡಿ ಮಾಡಿದ್ರು? ಹಾಗಂತ ವಿಶಾಲು ಕೇಳ್ತಿರೋವಾಗ ಅವ್ರು ಓಡ್ತಿರೋ ವೇಗ ನೋಡಿದ್ರೆ ಅವ್ರ ಸಾಲನ ಬೇಗ ತೀರಿಸ್ಬಿಡ್ತಾರೆ. ನನ್ಗೆ ಆಗ ಅನ್ನಿಸ್ತಿದೆ ಅಂತಿರೋವಾಗ 48 ಲಕ್ಷನ ಆದಷ್ಟು ಬೇಗ ತೀರಿಸ್ಬಿಡ್ತಾರ. ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ಆ ಸೂರ್ಯ ಮೀನಾ ಇಬ್ರು ಬೀದಿಗೆ ಬಂದು ನಿಲ್ಬೇಕು, ಅದೇ ನನಗೆ ಬೇಕಾಗಿರೋದು. ಅವ್ರನ್ನ ಹೇಗೆ ನಾನು ಸಾಲ ತೀರ್ಸೋಕೆ ಬಿಟ್ಬಿಡ್ತೀನಿ, ಸಾಲ ತೀರಿಸಿ ಸಂತೋಷವಾಗಿ ಆ ಮನೆಯಲ್ಲಿ ಬಾಳ್ವೆ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದಾರಾ? ಅದಕ್ಕೆ ನಾನು ಒಂದಿನನೂ ಟೈಮ್ ಕೊಡಲ್ಲ, ನಾನೇನು ಮುಟ್ಟಾಳಿನ? ಹಾಗಂತ ವಿಶಾಲು ಹೇಳ್ತಿರೋವಾಗ, ಅದಕ್ಕಿಂತ ಏನು ಮಾಡ್ತೀರಾ ಅಂತಾನೆ ಫೈನಾನ್ಷಿಯರ್. ಅವರು ದುಡ್ಡು ತಂದು ಕೊಟ್ಟಾಗ ಬೇಡ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಏನೇನೋ ಮಾಡಿ ಅಷ್ಟು ದುಡ್ಡನ್ನ ಹೊಂದಿಸಿದಾರಲ್ಲ ಅಂತಾನೆ. ಏನು ಹೊಂದ್ಸೋದವರು? ಅವ್ರು ಹೊಂದಿಸಿರೋದೇ ನಮ್ಮ ಕಡೆ ತಿರ್ಕೋತಿದೆ, ಯಾಕೆ ಅವತ್ತಿಂದೆಲ್ಲ ಮರ್ತೋದ್ರ ಅಂತ ಕೇಳ್ತಾಳೆ. ನನಗೇನು ಅರ್ಥ ಆಗಲಿಲ್ಲ ಅಂತ ಫೈನಾನ್ಸಿಯರ್ ಹೇಳ್ತಿರೋವಾಗ, ನಾನು ಅವತ್ತೇನು ಹೇಳಿದೆ, ಆ ಮನೋಜ ಅವ್ರ ಅಪ್ಪನ ಸೈನ ಫೋರ್ಜರಿ ಮಾಡಿರೋದು, ನಾನು ಅನ್ಕೊಂಡ್ರೆ ಅವನನ್ನ ಅವತ್ತೇ ಜೈಲಿಗೆ ಕಳಿಸ್ಬೋದು ಅಂತ ಹೇಳಲಿಲ್ವಾ ಅಂತ ಕೇಳ್ತಾಳೆ. ಹೌದು ಹೇಳಿದ್ರಿ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಅದನ್ನೇ ಈಗ ಮಾಡ್ಬೇಕಾಗಿರೋದು ಅಂತ ವಿಶಾಲು ಹೇಳ್ತಾಳೆ. ಏನು ಹೇಳ್ತಿದ್ದೀರಾ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಮನೋಜ ಅವ್ರ ಅಪ್ಪನ ಸೈನ ಫೋರ್ಜರಿ ಮಾಡಿ ತಾನೆ ನಿಮ್ಮ ಹತ್ರ ದುಡ್ಡು ತಗೊಂಡಿರೋದು, ಈಗ ಪತ್ರ ನಿಮ್ಮ ಹತ್ರನೇ ತಾನೇ ಇರೋದು ಅಂತ ಕೇಳ್ತಾಳೆ. ನೀವು ಅವರಪ್ಪ ಸೈನ್ ಮಾಡಿರೋದು ಅಂತ ತಾನೇ ದುಡ್ಡು ಕೊಟ್ಟಿರೋದು? ಅವಳಾಗಂತಿರುವಾಗ ಹೌದು ಅಂತಾನೆ ಫೈನಾನ್ಷಿಯರ್. ಅದನ್ನೇ ಇಟ್ಕೊಂಡು ಈ ಮನೋಜ ಅವ್ರ ಅಪ್ಪನ ಸೈನ್ನ ಫೋರ್ಜರಿ ಮಾಡಿ ನನ್ನ ಹತ್ರ ಸಾಲ ತಗೊಂಡಿದ್ದಾನೆ, ಹಾಗಂತ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾಳೆ. ಆಗ ಫೈನಾನ್ಷಿಯರ್ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ವಿಶಾಲು. ಹಾಗಲ್ಲ, ಅವರು ಸಾಲ ತೀರಿಸೋಕೆ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾರೆ, 10 ಲಕ್ಷ ರೂಪಾಯಿ ದುಡ್ಡು ಕಟ್ಟಿ ಆ ಮೀನಾ ರೆಸಿಪ್ಟ್ ಮೇಲೆ ಕೇಳಿ ತಗೊಂಡೋಗಿದ್ದಾಳೆ. ಹಾಗಂತ ಫೈನಾನ್ಷಿಯರ್ ಹೇಳ್ತಿರೋವಾಗ, ತಗೊಂಡೋಗ್ಲಿ ಬಿಡಿ, ಇದರಲ್ಲಿ ದುಡ್ಡು ಮುಖ್ಯ ಅಲ್ಲ. ಆ ಮನೋಜ ನಿಮ್ಮನ್ನ ಏಮಾರಿಸಿದಾನೆ, ಅವ್ರ ಅಪ್ಪನ ಸೈನ್ಯ ಅಂತ ತಾನೇ ನಿಮ್ಮ ಹತ್ರ ಕೊಟ್ಟು ದುಡ್ಡು ತಗೊಂಡಿರೋದು. ಹೇಳ್ಬೇಕು ಅಂದ್ರೆ ಅದೇ ತಾನೇ ನಿಜ ಅಂತ ಕೇಳ್ತಾಳೆ. ಹೌದು ಅಂತಾನೆ ಫೈನಾನ್ಷಿಯರ್. ಅದೇನ್ ಇಟ್ಕೊಂಡೆ ಅವನನ್ನ ಜೈಲಿಗೆ ತಳ್ಬೇಕು ನಾವು ಅಂತಾಳೆ. ಈಗ ದುಡ್ಡು ಮುಖ್ಯ ಅಲ್ಲ, ಆ ಕುಟುಂಬದ ಮಾನ್ಯ ಮುಖ್ಯ ಅಂತಾಳೆ. ದುಡ್ಡನ್ನೇನೋ ಈಸಿಯಾಗಿ ಸಂಪಾದನೆ ಮಾಡ್ಬಿಡ್ಬೋದು, ಆದ್ರೆ ಆ ಕುಟುಂಬದ ಮಾನ ಇದೆಯಲ್ಲ, ಅದನ್ನ ಹೇಗೆ ಉಳಿಸ್ಕೋತಾರೆ ನೋಡೋಣ ಅಂತಾಳೆ. ಅದಕ್ಕೀಗ ನಾವು ಈ ಕೆಲಸ ಮಾಡಲೇಬೇಕು ಅಂತ ವಿಶಾಲು ಹೇಳ್ತಾಳೆ. ನೀವೀಗ ಕಂಪ್ಲೇಂಟ್ ಕೊಟ್ರಿ ಅಂತ ಇಟ್ಕೊಳ್ಳಿ, ಮನೋಜನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ತಾರೆ. ಅದನ್ನ ನೋಡಿ ಆ ರಂಗನಾಥ ಉಸ್ ಬೀಳ್ತಾರೆ, ಆ ಕುಟುಂಬನೇ ಅಲ್ಲಾಡೋಗುತ್ತೆ. ಆ ಸೂರ್ಯ ಸಾಲ ತೀರ್ಸೋದನ್ನ ಬಿಟ್ಟು ಕೋರ್ಟ್ಗೂ ಸ್ಟೇಷನ್ಗೂ ಅಲಿತಾ ಇರ್ತಾನೆ. ಆ ಅವಮಾನ ತಡ್ಕೊಳಕ್ಕಾಗದೆ ಆ ಕುಟುಂಬನೇ ಒದ್ದಾಡ್ಬೇಕು ಅಂತ ಹೇಳ್ತಾಳೆ. ಈಗ ಇದನ್ನ ನೀವು ನನಗೋಸ್ಕರ ಮಾಡ್ಲೇಬೇಕು ಅಂತಾಳೆ ವಿಶಾಲು. ಸರಿ, ನೀವ್ ಹೇಳ್ದಾಗೆ ಮಾಡ್ತೀನಿ, ಮನೋಜ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾನೆ. ಮೊದಲು ಆ ಕೆಲಸ ಮಾಡಿ, ಸಾಲ ಕೊಟ್ಟು ಮನೆನ ನಂದಾಗಿಸ್ಕೋಬೇಕು, ನಾನು ಅನ್ಕೊಂಡಾಗೆ ಆಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ಇವ್ರು ಯಾವಾಗ ದುಡ್ಡು ಕಟ್ಟೋಕೆ ಶುರು ಮಾಡಿದ್ರು, ಈ ವಿಷಯ ಸಾಧಾರಣದಲ್ಲ ಅಂತ ನನ್ಗೆ ಅರ್ಥ ಆಯ್ತು. ಮುಂದೆ ಇನ್ನೇನಿದ್ರು
ಆ ಮನೋಜನ್ನ ಅರೆಸ್ಟ್ ಮಾಡಿಸೋದೆ ಆಗ್ಲೇ ಆ ಕುಟುಂಬ ಒಡೆದು ನಿಂತ್ಕೊಳ್ಳೋದು. ಮೊದಲು ಆ ಕೆಲಸ ಮಾಡಿ ಅಂತಾಳೆ ವಿಶಾಲು. ಸರಿ, ನಾನು ಈಗಲೇ ಫೋನ್ ಮಾಡ್ತೀನಿ ಅಂತ ಫೈನಾನ್ಷಿಯರ್ ಎದ್ದೋಗ್ತಾನೆ. ಮೀನಾ, ನಿನ್ನ ಗಂಡ ಸೇರಿ ಕಷ್ಟಪಟ್ಟು ದುಡ್ದು ಸಾಲ ತೀರಿಸ್ಬೇಕು ಅಂದ್ಕೊಂಡಿದ್ದೀರಲ್ಲ, ಈಗ ಅದು ಹೇಗೆ ಸಾಲ ತೀರಿಸ್ತೀಯ ಅಂತ ನಾನು ನೋಡ್ತೀನಿ. ನಿಮ್ಮನ್ನ ಯಾವತ್ತಿಗೂ ನಾನು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಅನ್ಕೋತಿರ್ತಾಳೆ. ಈ ಕಡೆ ಸೂರ್ಯ ಅಪ್ಪ ಸಂತೋಷದ ವಿಷಯ ಅಂದ್ಕೊಂಡು ಬರ್ತಾನೆ. ಈ ಮನೇಲಿ ಸಂತೋಷದ ವಿಷಯ ಕೇಳಿ ತುಂಬ ದಿನ ಆಯಿತು ಅಂತ ರಂಗನಾಥ್ ಅವರು ಹೇಳ್ತಾರೆ. ಏನು ವಿಷಯ ಹೇಳು ಅಂತೀರವಾಗ, ಏ ರವಿ, ಸೋಂಪಾಪುಡಿ ಬನ್ನಿ ನೀವನು ಅಂತಾನೆ ಸೂರ್ಯ. ಏನೋ ಅಂದ್ಕೊಂಡು ರವಿ ಶ್ರುತಿ ಇಬ್ರು ಬರ್ತಾರೆ. ಒಳ್ಳೆ ವಿಷಯ ಹೇಳೋಕ್ಕೆ ನಿಮ್ಮಿಬ್ರನ್ನ ಕರೆದೆ ಕಣೋ. ನಮ್ಮ ಮನೆಗಿರೋ ಸಮಸ್ಯೆನಲ್ಲಿ ಒಂದು ಭಾಗ ಕಡಿಮೆ ಆಯ್ತಪ್ಪ ಅಂತ ಹೇಳ್ತಾನೆ. ಸರಿಯಾಗಿ ಲೆಕ್ಕಾಚಾರ ಹಾಕಿದ್ರೆ ಇನ್ನು 83% ಇದೆ ಅಂತಾನೆ. ಏನೇನು ಹೇಳ್ತಿದ್ದೀಯ ಅಂತ ಮನೋಜ ಕೇಳ್ತಾನೆ. ಎಲ್ಲ ನೀನು ಮಾಡಿಟ್ಟಿದ್ದಲ್ಲಪ್ಪ, ಅದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತಾನೆ ಸೂರ್ಯ. ಯಾವ್ದ್ರ ಬಗ್ಗೆ ಹೇಳ್ತಿದ್ಯೋ ಅಂತ ರವಿ ಕೇಳ್ತಾನೆ. ಲೇ, ಇವನ್ ಮನೆ ಮೇಲೆ ಸಾಲ ತಗೊಂಡಿದ್ನಲ್ಲೋ 48 ಲಕ್ಷ, ಅದರಲ್ಲಿ 10 ಲಕ್ಷ ಸಾಲ ತೀರ್ಸ್ಬಿಟ್ಟು ಬಂದೆ ಕಣೋ ಅಂತಾನೆ ಸೂರ್ಯ. ಆಗ ರಂಗನಾಥ್ ಅವರು ಖುಷಿ ಪಡ್ತಾರೆ. ಶಾಂತಿ, ಏನು 10 ಲಕ್ಷ ತೀರಿಸ್ಬಿಟ್ಟಿಯಾ ಹಾಗನ್ಕೊಂಡು ಬೈ ಬಿಟ್ಕೊಂಡು ನೋಡ್ತಾ ಇರ್ತಾಳೆ. ಹೌದು ಅತ್ತೆ, ಆ ಫೈನಾನ್ಷಿಯರ್ ಹತ್ರ ಹೋಗಿ 10 ಲಕ್ಷ ಕೊಟ್ಟು ಬಂದ್ವಿ ಅಂತಾಳೆ ಮೀನಾ. ಶಾಂತಿ ಮನೋಜನ್ ಮುಖ ನೋಡ್ತಾಳೆ. ಆಗ ರಂಗನಾಥ್ ಅವರು ಸಂತೋಷದ ವಿಷಯ ಹೇಳ್ದೆ ಕಣೋ, ನನ್ಗಿನ್ನ ಕೊರ್ಗಿರಲ್ಲ ಬಿಡು ಅಂತ ಹೇಳ್ತಾ ಇರ್ತಾರೆ. ಇನ್ನ 38 ಲಕ್ಷ ಬಾಕಿ ಇದೆಯಪ್ಪ ಅಂತ ಸೂರ್ಯ ಹೇಳ್ತಾನೆ. ಲೇ ಸೂರ್ಯ, ಹೇಗೋ ಇಷ್ಟು ಬೇಗ 10 ಲಕ್ಷ ರೆಡಿ ಮಾಡಿದೆ ಅಂತ ಕೇಳ್ತಾನೆ ಮನೋಜ. ಅದೊಂದು ಸೂಪರ್ ದಾರಿ ಕಣೋ, ಅದನ್ನ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಲ್ಲ ಅಂತಾನೆ ಸೂರ್ಯ. ಅದೇನೋ ಅದು ಅಂತ ಮನೋಜ ಕೇಳ್ತಾನೆ. ನ್ಯಾಯವಾಗಿ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡೋದು ಅಂತಾನೆ ಸೂರ್ಯ. ನಿನ್ಗದೆಲ್ಲ ಗೊತ್ತಿಲ್ಲ ಅಲ್ವಾ, ಬಿಡು ಅಂತಾನೆ. ಏ ಸೂರ್ಯ, 10 ಲಕ್ಷ ಅನ್ನೋದು ದೊಡ್ಡ ಅಮೌಂಟು, ಅದನ್ನೇಗೋ ರೆಡಿ ಮಾಡಿದೆ ಅಂತಾನೆ ರಂಗನಾಥ್ ಅವರು. ಎಲ್ಲಾದ್ರೂ ಸಾಲ ಮಾಡಿರ್ತಾನೆ ಅಂತ ಶಾಂತಿ ಹೇಳ್ತಿರೋವಾಗ, ಸಾಲ ಮಾಡೋದಿಲ್ಲ ನೀನು ನಿನ್ನ ಮಗ ಇಬ್ರೇನೆ, ಅವರಿಬ್ರಲ್ಲ ಅಂತಾರೆ. ಚಿಂತೆ ಮಾಡಬೇಡ ಸಕ್ರೆ, ನಾನೇನು ಎಕ್ಸ್ಟ್ರಾ ಸಾಲ ಮಾಡಿಲ್ಲ ಅಂತಾನೆ ಸೂರ್ಯ. ನಾವು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿರೋದನ್ನೇ ಸೇರಿಸಿ ಕಟ್ಟಿರೋದು ಅಂತಾನೆ. ಅದು ಮಾತ್ರ ಅಲ್ಲ ಮಾವ, ಮೀನಾ ಅವ್ರ ತಾಲಿ ಚೈನ್ನೆ ಮಾರ್ಬಿಟ್ಟಿದ್ದಾರೆ ಅಂತಾಳೆ ಶ್ರುತಿ. ಶಾಂತಿ ಹಾ ಅಂತಾಳೆ. ರಂಗನಾಥ್ ಅವರು ಎದ್ದು ಬಂದು, ಯಾಕಮ್ಮ ತಾಲಿ ಚೈನ್ನೆ ಯಾಕಮ್ಮ ಮಾರಿದ್ರಿ ಅಂತ ಕೇಳ್ತಾರೆ. ಯಾಕೋ ಈಗ ತಾನೇ ಅಲ್ವೇನೋ ತೆಗೆದುಕೊಟ್ಟಿದ್ದು ಅಂತ ಹೇಳ್ತಾರೆ. ಪರವಾಗಿರಪ್ಪ, ಮತ್ತೆ ತೆಗೆದುಕೊಡ್ತೀನಿ, ಕೈಯಲ್ಲಿ ಕೆಲಸ ಇದೆ ಅಲ್ವಾ, ಮೊದಲು ಸಾಲ ತೀರಿಸ್ಬಿಡೋಣ. ನಾವಿಬ್ರು ಮಾತ್ರ ಅಲ್ಲಪ್ಪ ದುಡ್ಡು ಕಟ್ಟಿದ್ದು, ರವಿ ಸೋಂಪಾಪುಡಿ ಇಬ್ರು ಕೂಡ 1 ಲಕ್ಷ ಕೊಟ್ಟಿದ್ದಾರೆ ಅಂತಾನೆ ಸೂರ್ಯ. ಅಪ್ಪ, ನನಗೆ ಜಾಸ್ತಿ ರೆಡಿ ಮಾಡೋಕ್ಕಾಗಲಿಲ್ಲ ಅಪ್ಪ, ನನ್ನ ಕೈಲಾದಷ್ಟನ್ನ ನಾನು ಕೊಟ್ಟಿದ್ದೀನಿ ಅಂತಾನೆ ರವಿ. ನಿಮ್ಮಿಬ್ಬರಿಗೂ ಸಂಬಂಧ ಇಲ್ಲಿರೋ ಸಾಲನ ನೀವು ಕಟ್ತಿದ್ದೀರಾ, ಸಂಬಂಧಪಟ್ಟಿರೋನು ಅವನ ಪಾಡ್ಗವನು ಗೊತ್ತಿಲ್ಲಿರೋನು ಆಗಿದ್ದಾನೆ ಅಂತಾರೆ. ಆಗ ಮನೋಜ, ನನ್ನ ಶೋರೂಮು ಸರಿಯಾಗಿ ನಡೀತಿಲ್ಲ, ಹೇಗೋ ಮನೆಯಲ್ಲಿ ನನಗೆ ಬರಬೇಕಾಗಿರೋ ಶೇರ್ನ ಅವನು ಕೊಡ್ತೀನಿ ಅಂತ ಹೇಳಿದಿರಲ್ಲ, ಅದಕ್ಕೆ ಅವನು ಆ ದುಡ್ಡನ್ನ ಕಟ್ತಿದ್ದಾನೆ ಅಂತಾನೆ. ನಿನ್ ಬುದ್ಧಿ ಇನ್ನೇನು ಯೋಚನೆ ಮಾಡೋಕ್ಕಾಗುತ್ತೆ ಅಂತ ರಂಗನಾಥ್ ಅವರು ಬೈತಾರೆ. ಆಗ ಅಲ್ಲಿಗೆ ಪೊಲೀಸ್ನವ್ರು ಬರ್ತಾರೆ. ಅಪ್ಪ, ಈಗಾಗಲೇ 10 ಲಕ್ಷ ಕಟ್ಟಿದ್ದೀವಿ, ಇನ್ನು 38 ಲಕ್ಷ ಇರೋದು. 10 ಲಕ್ಷ ಕೊಟ್ಟಿರೋದಕ್ಕೆ ರೆಸಿಪ್ಟ್ನ ತೊಗೊಂಡು ಬಂದಿದ್ದೀವಿ, ಇನ್ನೂ ಟೈಮ್ ಇದೆಯಪ್ಪ, ನೀನು ಚಿಂತೆ ಮಾಡಬೇಡಪ್ಪ, ಅಷ್ಟಲ್ಲಿ ಕಟ್ಬಿಡೋಣ ಅಂತ ಸೂರ್ಯ ಹೇಳ್ತಿರೋವಾಗ ಮನೋಜ ಶಾಂತಿ ಇಬ್ರು ತಲೆ ತೆಗೆಸ್ಕೊಂಡು ಒಳಗೋಗ್ತಿರ್ತಾರೆ. ಆಗ ಒಳಗೆ ಪೊಲೀಸ್ನವ್ರು ಎಂಟ್ರಿ ಕೊಡ್ತಾರೆ. ಇಲ್ಲಿ ಮನೋಜ್ ಅನ್ನೋರು ಯಾರು ಅಂತ ಕೇಳ್ತಾರೆ. ಹೇಳಿ ಸರ್, ಏನು ವಿಷಯ ಅಂತ ಸೂರ್ಯ ಕೇಳ್ತಾನೆ. ಅವ್ರನ್ನ ಅರೆಸ್ಟ್ ಮಾಡೋಕೆ ಅರೆಸ್ಟ್ ವಾರೆಂಟ್ ಸಮೇತ ಬಂದಿದ್ದೀವಿ ಅಂತ ಹೇಳ್ತಾರೆ. ಸರ್, ಏನು ಸರ್ ಹೇಳ್ತಿದ್ದೀರಾ, ನನ್ನ ಮಗನ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಅವ್ನು ಯಾವ ತಪ್ಪು ಮಾಡಿಲ್ವಲ್ಲ ಅಂತಿರೋವಾಗ, ಸರ್ ಏನು ಸರ್ ಸಮಸ್ಯೆ ಅಂತಾನೆ ಸೂರ್ಯ. ಮನೋಜ್ ಅವ್ರ ಅಪ್ಪನ ಸೈನ್ನ ಫೋರ್ಜರಿ ಮಾಡಿ ಸಾಲ ತಗೊಂಡಿರೋದ್ರಿಂದ ಆ ಫೈನಾನ್ಷಿಯರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಇನ್ಸ್ಪೆಕ್ಟ್ರು. ಕಂಪ್ಲೇಂಟ್ ಕೊಟ್ಟಿದ್ದಾರಾ ಅಂತ ಸೂರ್ಯ ಕೇಳ್ತಾನೆ. ಹೌದು, ಫೋರ್ಜರಿ ಅಂಡ್ ಚೀಟಿಂಗ್ ಕಂಪ್ಲೇಂಟ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆ ಕೇಸ್ನಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಮನೋಜ್ ಅನ್ನೋರು ಇಲ್ಲಿ ಯಾರು ಅಂತ ಕೇಳ್ತಿರೋವಾಗ, ಅಮ್ಮ ಏನಮ್ಮ ಈ ಥರ ಹೇಳ್ತಿದ್ದಾರೆ ಅಂತಾನೆ ಮನೋಜ. ಓ ಮನೋಜ್ ಅನ್ನೋರು ನೀವೇನಾ, ಹೋಗಿ ಇಟ್ಕೊಳ್ಳಿ ಅವ್ರನ್ನ ಅಂತ ಹೇಳ್ತಾರೆ ಇನ್ಸ್ಪೆಕ್ಟ್ರು. ಮನೋಜ ರೂಮ್ ಒಳಗೆ ಹೋಗ್ತಿರೋವಾಗ ಪೊಲೀಸ್ನವ್ರು ಓಡೋಗಿ ಹಿಡ್ಕೋತಾರೆ. ಎಲ್ಲೋ ಹೋಗ್ತಿದ್ಯಾ, ನಿಮ್ಮ ಅಪ್ಪನ ಸೈನ್ಯ ಫೋರ್ಜರಿ ಮಾಡಿ ಈಗ ಕಳ್ಳನ ಥರ ತಪ್ಪಿಸ್ಕೊಂಡು ಓಡಾಡ್ತಿದೀಯಾ ಹಾಗಂತೇಳಿ ಮನೋಜನ್ನ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.